ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಆಂಜನೇಯ ಸ್ವಾಮಿ ಜಯಂತಿ. ಓಕೆ, ಸೊ ಇವತ್ತೊಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ತಾವು ಯಾರಾದರೂ ಏನೋ ಸಾಕಾಗೋರು ಜನ ಆಂಜನೇಯ ಸ್ವಾಮಿ ಭಕ್ತರು ಅದೀರಿ ನೀವಿಲ್ಲೇ. ಸೊ ನಿಮಗಾಗಿ ಏನು ಮೆಸೇಜ್ ಬರ್ತಾ ಇದೆ ಅದನ್ನು ನೋಡೋಣ. ಸೊ ಒಂದು ನಿಮಿಷ. ಯಾವ ವಿಷಯದ ಮೇಲೆ ಅವ್ರು ನಿಮಗೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೇಳಕತ್ತಾರ, ಅಥವಾ ನೀವು ಎಲ್ಲಿ ತಪ್ಪಾಕತ್ತೀರಿ, ಯಾವ ವಿಷಯದ ಬದಲಾಗಿ ನೀವು ಲಕ್ಷ್ಯ ಕೊಡಬೇಕು ಅದನ್ನು ನೋಡೋಣ. ಓಕೆ, ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 3, ಓಕೆ, ದಿಸ್ ಇಸ್ 4 ಆ್ಯಂಡ್ ದಿಸ್ ಇಸ್ 5. ಸೊ ತಮಗೆ ಯಾವ ಫೈಲ್ ಬೇಕೋ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ಅದಕ್ಕೆ ತಕ್ಕಂಗೆ ನಾವು ಕಾರ್ಡ್ಸ್ ನೋಡೋಣ. ಬಾಕಿ ನಾ ಎಲ್ಲ ಕಾರ್ಡ್ಸ್ ಹಾಕೇ ಬಿಡ್ತೇನೆ ನಿಂದ್ರಿ. ಮೂನ್ ಡೆಕ್ ಯಾಕೆ ತೊಗೊಂಡೇನಿ ಅಂತಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ವಿಚಾರವನ್ನು ಹೇಳ್ತೈತಿ ಅದು. 3, 4, 5. ಓಕೆ, ತಾವೇನಾದರೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ, ಕೆಲವೊಂದು ಸರ್ತಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಏನು ಅನಿಸ್ತತಿ ಅಂತಂದ್ರೆ ಒಂಥರ ನೀರಸ್ ಅನಿಸ್ತತಿ. ನೀರಸ್ ಅಂತಂತಂದ್ರೆ ಒಂಥರ ಡ್ರೈ ಫೀಲಿಂಗ್ ಬರ್ತೈತಿ, ಏನು ಮಾಡಬೇಕು ಅಂತಂದು ಹೇಳಿ ಗೊತ್ತಾಗಂಗಿಲ್ಲ. ಸೊ ಅದಕ್ಕೆ ತಮಗಾಗಿ ಏನು ಮೆಸೇಜ್ ಬರ್ತಾ ಇದೆ ಅದನ್ನು ನೋಡೋಣ. ಸೊ ಓಕೆ, ವಿಲ್ ಟೇಕ್ 2 ಕಾರ್ಡ್ಸ್. Quick will finish. ಮತ್ತೇನು ಅಡ್ವೈಸ್ ಬರ್ತಾ ಇದೆ? ಓಕೆ, ಸೊ ಈ ಡೆಕ್ಸಿನ ಅವಶ್ಯಕತೆ ಇಲ್ಲ, ಸೈಡಿಗೆ ಇಟ್ಟುಬಿಡೋಣ. ಇದ್ರ ಜೊತೆಗೆ ಟ್ಯಾರೋ ಕಾರ್ಡ್ ಆಮೇಲೆ ಹಾಕಿ ನೋಡ್ತೇನೆ ನಾನು. ನಿಮಗೆ ಯಾವ ಡೆಕ್ ಇಷ್ಟನೋ, ನಿಮ್ಗೆ ಯಾವ ಫೈಲ್ ಇಷ್ಟನೋ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ಓಕೆ, ಸೊ ತಾವು ಯಾರೆಲ್ಲ ಓಕೆ ತಾವು ಯಾರೆಲ್ಲ ಫಸ್ಟ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗಾಗಿ ಆಂಜನೇಯ ಸ್ವಾಮಿ ಏನು ಹೇಳಾಕತ್ತಾರೆ ನೋಡ್ರಿ ಇವತ್ತು. ಪ್ರೊಟೆಕ್ಟ್ ಯುವರ್ ಲವ್ಡ್ ಒನ್ಸ್, ಪ್ರೊಟೆಕ್ಟ್ ದೋಸ್ ಪ್ರೊಟೆಕ್ಟ್ ದೋಸ್ ಯು ಕೇರ್ ಫಾರ್ ಆ್ಯಸ್ ಐ ಪ್ರೊಟೆಕ್ಟರ್ ಸೀದಾ ಆಫರ್ ಸಪೋರ್ಟ್ ಆ್ಯಂಡ್ ಸೇಫ್ ಗಾರ್ಡ್ ದೋಸ್ ಹೂ ಆರ್ ವಲ್ನರೇಬಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾವೇನು ಮಾಡಿದಿರ್ತೇವೆ ಗೊತ್ತಾ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಿಂತಲೂ ನಾವು ಇಂಪಾರ್ಟೆನ್ಸ್ ಹೊರಗಿನವ್ರಿಗೇನ ಜಾಸ್ತಿ ಕೊಡ್ತಿರ್ತೇವೆ. ನಾವು ಮೊದಲು ವಿಚಾರ ಮಾಡ್ಬೇಕು. ಆಲ್ವೇಸ್ ಫ್ಯಾಮಿಲಿ ಕಮ್ಸ್ ಫಸ್ಟ್. ಇದು ಈ ಪ್ರಿನ್ಸಿಪಲ್ ನಂದಪ್ಪ. ನಾ ಅದನ್ನ ಹೇಳ್ತೇನೆ. ನಮ್ಮಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಆ ಮಾತು ಬೇರೆ. ಬಟ್ ಯಾವಾಗ ಹೊರಗಿಂದ ಏನಾದರೂ ನಮಗೆ ತೊಂದರೆ ಆಕಿತ್ತು ಅಂತಾನೆ ಫ್ಯಾಮಿಲಿ ಕಮ್ಸ್ ಫಸ್ಟ್. ಅದು ಇವತ್ತು ಯಾರೇ ಇರಲಿ, ಎಷ್ಟೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಲಿ. ನೋಡಿರಿ, ನಿಮಗೊಂದು 1000 ಜನ ಪರಿಚಯ ಇದ್ದರೂ ಅಷ್ಟೇ, ನಿಮಗೇನಾದರೂ ಆದರೆ ಯಾರೂ ಹೊರಗಿನವ್ರು ಬರೋಂಗಿಲ್ಲ. ಏನೆಲ್ಲ ಮಾಡೋರೆಲ್ಲ ನಿಮ್ಮ ಮನೆಯಾಗಿನವ್ರು ಮಾಡ್ತಿರ್ತಾರೆ. ಮೊದಲು ಮನೆಯವ್ರನ್ನ ಪ್ರೀತಿ ಮಾಡಕ್ಕೆ ನೋಡ್ರಿ, ಮನೆಯಾಗಿದ್ದವ್ರನ್ನ ಪ್ರೀತಿ ಮಾಡಕ್ಕೆ ನೋಡ್ರಿ. ನೀವು ಪ್ರೀತಿ ಕೊಟ್ರಿ ಅಂತಂದ್ರೆ ಅವರು ನಿಮಗೆ ಪ್ರೀತಿ ಕೊಟ್ಟೇ ಕೊಡ್ತಿರ್ತಾರೆ. ಮತ್ತು ಪ್ರೀತಿ ಅನ್ನುವಂಥದ್ದು ಎಂಥ ವಿಷಯ ಅಂತಂತಂದ್ರೆ ಅದ್ರೊಳಗೆ ನಿರಪೇಕ್ಷ ಭಾವನೆ ಇರಬೇಕು. ನಾ ಮಾಡ್ತೇನೆ ಅಂತಂದ್ರೆ ಅವ್ರು ಮಾಡಬೇಕು ಅಂತಂತಲ್ಲ. ನೀವು ಮೊದಲು ಮಾಡೋಕ್ಕೆ ಶುರು ಮಾಡಿರಿ. ನಿಮ್ಮ ಆಸ್ಪಾಸಿನ ವಾತಾವರಣ, ಆ ಎನರ್ಜಿ ಏನ್ರಿ, ಆ ವೈಬ್ರೇಷನ್ ತಂತನ ಚೇಂಜ್ ಆಗ್ತಿರ್ತದೆ. ಅದು ಇವನ್ನೆಲ್ಲ ನಮ್ಗೆ ಯಾರೂ ಹೇಳಿಕೊಡ್ಲಿಲ್ಲಪ್ಪ. ನಮ್ಮ ಫ್ಯಾಮಿಲಿನೂ ಏನು ಅಷ್ಟು ಹೇಳ್ಕೊಳ್ಳೋಂಗೆ ಭಾಳ ಪ್ರೀತಿಯಿಂದ ಎಲ್ಲ ಮಾತಾಡ್ತಿದ್ರು, ಹಂಗೆ ಹಿಂಗೆ ಅಂತಂತ ಏನೋ ನಮ್ಮಲ್ಲಿ ಎಲ್ಲ ಹಿಂಗಿದ್ದು. ಆದರೆ ಹೆಂಗಂತಂದ್ರೆ ಏನೋ ದೇವ್ರ ಕೃಪೆ ಬರ್ತಾ 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 ನಮಗೆ ಎಲ್ಲೋ ಅನುಭವಕ್ಕೆ ಬರಾಕತ್ತೆ. ಸೊ ದಿಸ್ ಇಸ್ ನಾಟ್ ದ ರೈಟ್ ವೇ ಅಂತಂದು ಹೇಳಿ ಈಗ ನಾವು ಪಾಠ ನನಗೆ ಜೀವನನ ಕಲಿಸ್ತು ನನಗೆ. ಸೊ ನಾನು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡೆ ನನ್ನ ಲೈಫ್ಸಾಗ. ನನ್ನ ಲೈಫ್ ಎಷ್ಟು ಈಗ ಹಗುರೈತೆ ಅಂತಂತ ಅನಿಸ್ತೈತೆ ಗೊತ್ತಾ. ಈಗ ನನಗೆ ಅನಿಸುತ್ತೆ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಂತಂದು ಹೇಳಿ. ಏನೇ ಇರಲಿ ನಿಮ್ಮ आसपास ये प्यार करने का जो ये चीज़ है ना, ये घर से ही शुरू होना चाहिए.
ನಾವು ಏನು ಮಾಡ್ತೇವೆ ಅಂದ್ರೆ ಹೊರಗಿನವ್ರಿಗೆ ಮೊದಲು ಇಂಪಾರ್ಟೆನ್ಸ್ ಕೊಡ್ತೇವೆ. ಬಿಲ್ಕುಲ್ ನೀ ನಿಮ್ಮ ಮನೆಗೆ ಬಂದಮೇಲೆ ಪಾಪ ನಿಮ್ಮ ಅಮ್ಮ ಎಷ್ಟು ಕೆಲಸ ಮಾಡ್ತಿರ್ತೈತಿ, ಎಷ್ಟು ಊಟಕ್ಕೆ ಹಾಕ್ತಿರ್ತೈತಿ, ಅಪ್ಪ ಒಂದು ನೆರಳು ಕೊಟ್ಟಿರ್ತಾರೆ, ಮಾಡಿರ್ತಾರೆ. ನೀವು ಅವ್ರನ್ನ ಪ್ರೀತಿ ಮಾಡಿರಿ, ಅವ್ರನ್ನ ಪ್ರೊಟೆಕ್ಟ್ ಮಾಡೋಕೆ ನೋಡಿರಿ. ನಾ ಇನ್ನೊಂದು ಹೇಳ್ತೇನೆ, ನನಗೆ ಒಂದು ಹಂಗೆ ನನ್ನ ಫ್ರೆಂಡ್ ಒಬ್ರು ಹಂಗೆ ಏನೋ ಮಾತು ಬಂದಾಗ ಅವ್ರು ಒಂದಂದ್ರೆ ಅವ್ರ ಮಮ್ಮಿ ಏನೋ ಬರಾಕತ್ತಿದ್ರಂತ ಅವ್ರು ಹೋಗಿ ಕರ್ಕೊಂಡು ಬಂದ್ರು. ಕೆಲವೊಂದು ಸರ್ತಿ ಅವ್ರು ಅದನ್ನ ಹಾಕತ್ತಿದ್ರು, ನೋಡಿರಿ ನಮ್ಮ ಮಮ್ಮಿ ಅಂದ್ರೆ ನಡ್ಕೊಂಡು ಬರ್ಬೇಕು, ಪಾಪಕ್ಕಿ ಗಾಡಿ ಹೊಡ್ಯಕ್ಕೆ ಬರೋಂಗಿಲ್ಲ, ನನಗಾದ್ರೆ ಗಾಡಿ ಹೊಡ್ಯಕ್ಕೆ ಬರ್ತೈತಿ, ನಾ ಗಂಡು ಮಗ, ನಾ ನಡ್ಕೊತ ಬರ್ಬೋದು, ನಾ ಹೆಂಗದೇನೆ, ನಮ್ಮ ಮಮ್ಮಿ ವಯಸ್ಸಾಗೈತಿ, ಮತ್ತು ಅವ್ರು ಎಲ್ಲಿರ್ತಾರೆ ಅಲ್ಲೇ ನಿಂದ್ರಿ ಅಂತಂದು ಹೇಳಿ ನಾ ಗಾಡಿ ತೊಗೊಂಡೋಗಿ ಕರ್ಕೊಂಡು ಬರಬೇಕಲ್ಲ, ಕರ್ಕೊಂಡು ಬರಬೇಕಾಗಿತ್ತು, ಕರ್ಕೊಂಡು ಬರಬೇಕು ಅಂತ ಹೇಳಾಕತ್ತಿದ್ರು ಅವ್ರು ನನಗೆ. ಅಷ್ಟು ಸಣ್ಣ ಮಾತು ನಾನು ನೆನಪಿಟ್ಕೊಂಡೆ, ಓ ಹೌದಲ್ಲ, ನನ್ನ ಹತ್ರ ಸಾಧನ ಐತಿ, ನಾ ಅದನ್ನು ಓಡಿಸ್ಬೋದು. ಸೊ ಕೆಲವೊಂದಿಷ್ಟು ಸಣ್ಣ ಸಣ್ಣ ವಿಷಯ ಇರ್ತಾವೆ. ಉಸಿ ಸಹಿ ಜಿಂದಗಿ ಮೇ ಪ್ಯಾರ್ ಬಡ್ತಾ ಹೈ ಅವ್ರ ಪ್ಯಾರ್ ಬಂತಾ ಹೈ. ನೋಡ್ರಿ, ನಾವು ಎಂದೂ ಸರ್ ಅಬ್ದುಲ್ ಕಲಾಂ ಆಗಲಿಲ್ಲ ಅಂತ ನಾವು ಎಂದಾದರೂ ಅತ್ತೀವಿ, ನಾವು ಯಾರೂ ಅಳ್ಳಿಲ್ಲ. ನಮ್ಗೆ ಗೊತ್ತೈತೆ ಅದು ತಪಸ್ಸು ಅಂತಂದು ಹೇಳಿ ಅದನ್ನು ಮಾಡೋದಷ್ಟು ಹಗರಲ್ಲಂತನೂ ಗೊತ್ತೈತೆ ನಮ್ಗೆ. ಆದ್ರೆ ನಮ್ಮ ಜೀವನದೊಳಗೆ ಏನು ಸಣ್ಣ ಪುಟ್ಟ ವಿಷಯ ಇರೋದವಲ್ಲ ಅದನ್ನೆಲ್ಲ ಮಾಡಿ ನಮ್ಮ ಆಸ್ಪಾಸ್ ಯಾರು ಇರ್ತಾರೆ ಎಷ್ಟಕ್ಕತ್ತು ನೀವು ಅವ್ರನ್ನ ಖುಷಿ ಇಡಾಕೆ ನೋಡ್ರಿ. ನನಗನ್ಸಿ ಮಟ್ಟಿಗೆ ಇದು ನೋಡಿರಿ, ಯಾರೆಲ್ಲ ನೀವು ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ ಇದು ಇವತ್ತು ಅವ್ರ ಜಯಂತಿ, ಹನುಮ ಜಯಂತಿ ಇವತ್ತು. ಮಾಡ್ತಿರ್ಲಿಲ್ಲ ಅಂತಂತ ನೀವು ಮಾಡಿರಿ. ಸಣ್ಣ 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 ಕೆಲಸ ಮಾಡೋದು ಪ್ರೀತಿ ಬರೋನು. ನೋಡಿ, ತಾವು ಯಾರಾದರೂ ಸ್ಪಿರಿಚುವಲ್ ಪಾತ್ನೊಳಗಿದ್ರಿ ಅಥವಾ ಪ್ರಾಕ್ಟೀಸಸ್ ಮಾಡ್ತಿದ್ರಿ, ನಿಮಗೆ ಏನಾದರೂ ಪ್ರಾಬ್ಲಮ್ ಇತ್ತು, ಒಂಥರ ಸ್ಟ್ಯಾಗ್ನೆನ್ಸಿ ಅಂತ ನಿಮಗೆ ಅನ್ನಿಸ್ತಿತ್ತು, ಮಾಡ್ತಿತ್ತು ಅಂತಂದ್ರೆ, ದ ಲೈಟ್ ವಿದಿನ್ ಯು ಕ್ಯಾರಿ ಅ ಲೈಟ್ ವಿತ್ ಗೈಡ್ಸ್ ಯು ಥ್ರೂ ಡಾರ್ಕ್ನೆಸ್, ಟ್ರಸ್ಟ್ ಇಟ್. ಓಕೆ, ಯು ಕ್ಯಾರಿ ಅ ಲೈಟ್ ದಟ್ ಗೈಡ್ಸ್ ಯು ಥ್ರೂ ಡಾರ್ಕ್ನೆಸ್. ಇದನ್ನು ಹೆಂಗೆ ತಿಳ್ಕೊಬೇಕು ಅಂತಂತಂದ್ರೆ, ಈಗ ನೀವೇ ನೋಡ್ರಿ, ನಿಮ್ಮ ಮೈಯೊಳಗೆ ಲೈಟ್ ಐತಿ ಅಂತಂದು ಹೆಂಗೆ ಪ್ರೂವ್ ಮಾಡೋದು? ನಿಮ್ಮ ಕಣ್ಣನ್ನು ಪ್ರೂವ್ ಮಾಡ್ತಾವ. ನೀವು ಕಣ್ಣು ಮುಚ್ಕೋರಿ, ನಿಮ್ಮ ಹೊರಗಿಂದ ಏನು ಕಾಣಂಗಿಲ್ಲ. ಮತ್ತು ಹೊರಗಿಂದ ಕಾಣಕ್ಕೆ ಏನಾದರೂ ನಮಗೆ ಕಾಣಬೇಕು ಅಂತಂದ್ರೆ ಏನು ಬೇಕು? ನಮಗೆ ಜ್ಯೋತಿ ಬೇಕು, ಲೈಟ್ ಬೇಕು. ಹಾಂ, ಸೋ ಇಸ್ಕಾ ಮತ್ಲಬೇ ಪ್ರಕಾಶ್ ಅಂಧರಿ ಹೇ. ಅದು ನಮ್ಮನ್ನು ಗೈಡ್ ಮಾಡ್ತಿರ್ತೈತಿ. ಸೊ ಹೆಂಗೆ ಅಂತಂತಂದ್ರೆ, ಹೊರಗೆ ಏನಾರು ಹೊರಗೆ ಹುಡುಕ್ಯಾಡೋಕ್ಕಿಂತಲೂ ಅದನ್ನು ನಿಮ್ಮಲ್ಲೇ ಹುಡುಕ್ಯಾಡ್ರಿ ನೀವು ಅದನ್ನು. ಅದಕ್ಕೆ ಹೇಳ್ತಾರೆ ಅವೇರ್ನೆಸ್ ಬೇಕು ಅಂತೇಳಿ. ಟ್ರಸ್ಟ್ ಇಟ್. ಓಕೆ, ಈ ಪ್ರೊಸೆಸ್ ಟ್ರಸ್ಟ್ ಮಾಡಿರಿ. ಎಷ್ಟಾಕತ್ತೆ ಅಷ್ಟು ಅವೇರ್ನೆಸ್ ಇರಲಿ ನಿಮಗೆ. ಎನರ್ಜೆಟಿಕ್ ಸೆನ್ಸಿಟಿವಿಟಿ, ಯುವರ್ ಸೆನ್ಸಿಟಿವಿಟಿ ಟು ಎನರ್ಜಿ ಈಸ್ ಯುವರ್ ಇಂಟ್ಯೂಟಿವ್ ಗಿಫ್ಟ್, ಎಂಬ್ರೇಸ್ ಇಟ್. ಯುವರ್ ಸೆನ್ಸಿಟಿವಿಟಿ ಟು ಎನರ್ಜಿ ಈಸ್ ಯುವರ್ ಇಂಟ್ಯೂಟಿವ್ ಗಿಫ್ಟ್. ಅದಕ್ಕೆ ಹೇಳ್ತಿರ್ತೇನೆ, ಎನರ್ಜಿ ಎಲ್ಲರಲ್ಲೂ ಐತೆ, ಆದರೆ ಟುವರ್ಡ್ಸ್ ನಾವೇನಾದ್ರು ಸ್ವಲ್ಪ ಸೆನ್ಸಿಟಿವ್ ಇರಬೇಕು. ನಾ ಅದಕ್ಕೆ ಎಷ್ಟು ಸರ್ತಿ ಹೇಳ್ತಿರ್ತಾನೆ ಎಲ್ಲ ಸ್ವಲ್ಪ ಸೆನ್ಸಿಟಿವ್ ಇರ್ಬೇಕು. ಆಸ್ಪಾಸ್ ಏನು ನಡೆಯಕತ್ತೈತಿ, ನಮ್ಮ ಸುತ್ತಮುತ್ತ ಯಾವ ಥರದ ವಿಷಯಗಳು ನಡೆಯಕತ್ತಾವ ಅದನ್ನು ಒಂದು ಸ್ವಲ್ಪ ನೀವು ಫೀಲ್ ಮಾಡೋಕೆ ನೋಡ್ಬೇಕು. ಕೆಲವೊಬ್ಬರು ಮನೆಗೆ ಅದು ಹೋದ್ಕೊಳ್ಳೇನ ಅವ್ರಿಗೆ ಅಲ್ಲಿ ವೈಬ್ರೇಷನ್ ಅವ್ರು ಎಷ್ಟು ಗುರ್ತಾಡಿತಾರೆ ಗೊತ್ತಾ? ಯಾಕಂದ್ರೆ ಅವ್ರು ಸೆನ್ಸಿಟಿವ್ ಇರ್ತಾರೆ. ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿದ್ರಿ ಅಂತಂದ್ರೆ ಇವೆಲ್ಲ ಯಾವಾಗ ಗೊತ್ತಾಗ್ತಾವೆ? ಕಡಿಮೆ ಮಾತಾಡಬೇಕು, ಗಾಸಿಪಿಂಗ್ ಮಾಡಬಾರ್ದು, ಬೇರೆಯವ್ರ ಬದಲಾಗಿ ಕೆಟ್ಟ ವಿಚಾರ ಮಾಡಬಾರ್ದು, ಪ್ರೀತಿ ಮಾಡಬೇಕು, ಜೋರಂಗೆ ಮಾತಾಡಬಾರ್ದು, ಜೋರಂಗೆ ಒದರಾಡಬಾರ್ದು. ಹಾಗೆ ಇವನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಿದ್ರಿ ಅಂತಂದ್ರೆ ಮನೆ ವಾತಾವರಣ ಭಾಳ ಹಗರಿರ್ತೈತಿ. ಮನೆ ವಾತಾವರಣ ಭಾಳ ಹಗರಿತ್ತು ಅಂತಂದ್ರೆ ನೀವು ಪಟ್ ಎನರ್ಜಿ ಹಿಡಿತೀರಿ ನೀವು. ಸ್ಕೆಪ್ಟಿಸಿಸಮ್ ಅಂತಂದ್ರೆ ನೋಡ್ರಿ, ಸ್ಕೆಪ್ಟಿಸಿಸಮ್ ಅಂತಂದ್ರೆ ಒಂಥರ ಎಲ್ಲವನ್ನೂ ಭಾಳ ಆಳವಾಗಿ ಶೋಧನೆ ಮಾಡಿ ನೋಡೋದು. ಹರ್ ಸವಾಲ್ ಕಾ ಜವಾಬ್ नहीं होता इस दुनिया में, ध्यान में रखना, बिल्कुल नहीं. ಕೆಲವೊಂದು ಕಡೆ ಹೆಂಗಂತಂದ್ರೆ ಕ್ಯಾಮ್ರಾಕ್ಕೆ ಏನೋ ಆಗೈತಿ. ಸೊ ಕೆಲವೊಂದಕ್ಕೆ ಏನಂತಂತಂದ್ರೆ ಕೆಲವೊಂದನ್ನು ನಾವು ಬರೀ ನಂಬಬೇಕಷ್ಟೇ. ಅದಕ್ಕೆ ಹೇಳಾಕತ್ತಿದ್ರು ಅವ್ರು, ಏನು ಹೇಳಾಕತ್ತಿದ್ರಲ್ಲೇ, ಯು ಕ್ಯಾರಿ ಅ ಲೈಟ್ ದಟ್ ಗೈಡ್ಸ್ ಯು ಥ್ರೂ ಡಾರ್ಕ್ನೆಸ್, ಟ್ರಸ್ಟ್ ಇಟ್. ನೀವು ಟ್ರಸ್ಟ್ ಮಾಡಿದ ಮೇಲೇ ಅದು ನಿಮಗೆ ಏನಂತಂದು ಹೇಳಿ ಆನ್ಸರ್ ಇರೋದು. ಕೆಲವ್ರು ಹೆಂಗಂತಂತಾರೆ, ಇಲ್ಲಿ ಬರ್ತದೇನೈತೆ ನೋಡ್ರಿ, ಸ್ಕೆಪ್ಟಿಸಿಸಮ್ ಇನ್ವಾಲ್ವ್ಸ್ ಕ್ವಶನಿಂಗ್ ಆ್ಯಂಡ್ ಕ್ರಿಟಿಕಲಿ ಎಕ್ಸಾಮಿನಿಂಗ್ ಎವ್ರಿಥಿಂಗ್, urging you to see things clearly, not just accept them blindly. Skepticism drives you to think deeply, helping you to make wiser decisions. ಇದರ ಅರ್ಥ ನೀವು ಇನ್ನೂ ಒಂದು ಹೆಂಗೆ ಮಾಡ್ಬೋದು, ನಿಮಗೆಲ್ಲಾದರೂ ಕ್ವಶನ್ ಆನ್ಸರ್ ಬೇಕಾಗಿತ್ತು ಅಂತಂತಂದ್ರೆ ನೀವು
ಅದ್ರ ಕ್ಲಾರಿಟಿ ಹುಡುಕ್ಯಾಡ್ಬೋದು. ಓಕೆ, ಯಾಕಂತಂದ್ರೆ ನೀವು ಡೀಪ್ಲಿ ಇನ್ವಾಲ್ವ್ ಹೋಗೋಕೆ ನಿಮಗೆ ಅದು ಹೆಲ್ಪ್ ಮಾಡ್ತೈತಿ. ಕೆಲವ್ರು ಹೆಂಗಂತಾರೆ ಅವ್ರ ಕ್ವಶನಿಗೆ ಆನ್ಸರ್ ಸಿಕ್ಕರೆ ಅವ್ರಿಗೆ ಅದ್ರೊಳಗೆ ಮುಂದುವರಿಯೋಕೆ ಇಷ್ಟಪಡ್ತಾರೆ ಅವ್ರು, ಅದರ್ವೈಸ್ ಅವ್ರು ಮುಂದುವರಿಯೋಕೆ ಇಷ್ಟಪಡೋಂಗಿಲ್ಲ. ಸೊ ಇದು ಒಂಥರದ ವಿಧಾನ. ಆಮೇಲೆ ಇನ್ನೊಂದು ಸ್ಕೆಪ್ಟಿಸಿಸಮ್ ಅಂದ್ರೆ ನೀವು ಹೆಂಗೂ ತೊಗೋಬೋದಲ್ಲ. ನಾ ಆಗಳೇ ಹೇಳಿದ್ನಲ್ಲ, ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇರೋಂಗಿಲ್ಲ. ಕೆಲವೊಂದನ್ನು ನೀವು ಬ್ಲೈಂಡ್ಲಿ ಯು ಟ್ರಸ್ಟ್ ಇಟ್. ಯಾವಾಗ ಟೈಮ್ ಬರ್ತೈತಲ್ಲ ನಿಮಗೆ ಅವಾಗ ತೋರಿಸ್ತೈತೆ. ಅಂದರೆ ಅದಕ್ಕೆ ಆ ಪ್ರಶ್ನೆಗೆ ನಿಮ್ಗೆ ಏನು ಉತ್ತರ ಅಂತ ಅನ್ನೋದನ್ನು ತಂತಾನ ತೋರಿಸ್ತೈತಿ ಎನರ್ಜಿ. ಇಲ್ಲೇ ಮೂನ್ ಕಾರ್ಡ್ ನಿಮಗೆ ಏನು ಹೇಳ್ತೈತೆ ನೋಡ್ರಿ. ಸ್ಪೀಕ್ ಯುವರ್ ವರ್ಲ್ಡ್ ಇನ್ ಟು ಬೀಯಿಂಗ್, ಜೆಮಿನೈ. ಓಕೆ, ಜೆಮಿನೈ ಅಂತಂದ್ರೆ ಥರ್ಡ್ ಹೌಸ್ ಅಂದ್ರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್. ನೀವು ಏನು ವಿಚಾರ ಮಾಡ್ತಿರಲ್ಲ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ದಾಗ ಹೋಗಿ ಕುಂಡಿರ್ತೈತೆ. ಅದಕ್ಕೆ ಹೆಂಗಂತಾರೆ, ಪಾಸಿಟಿವ್ಲಿ ವಿಚಾರ ಮಾಡಿ ಅದನ್ನು ನಿಮ್ಮ ಕನಸನ್ನು ಸಾಕಾರಗೊಳಿಸಿ ಅಂತ ಹೇಳ್ತೈತಿ ಅದು. ಅಂದರೆ ಇದರರ್ಥ ನೀವು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ಕೆಲಸ ಮಾಡಿರಿ. ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ಕೆಲಸ ಮಾಡಿ, ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ನೀವು ಕೆಲಸ ಮಾಡಾಕತ್ತೀರಿ ಅಂತಂತಂದ್ರೆ ನೀವು ಮ್ಯಾನಿಫೆಸ್ಟ್ ಮಾಡಿದಂಗೆ ವಿಷಯಗಳ್ನ. ಓಕೆ, ಇದರ ಅರ್ಥ ಅದೇನು ಹೇಳಾಗತ್ತೈತಿ ಅಂದ್ರೆ ವಿಷಯಗಳ್ನ ನೀವು ಮ್ಯಾನಿಫೆಸ್ಟ್ ಮಾಡಿರಿ. ಸಬ್ ಕಾನ್ಷಿಯಸ್ ಮೈಂಡ್ ಒಂದು ಸ್ವಲ್ಪ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ಕೆಲಸ ಮಾಡಬೇಕು ಅಂತ ಹೇಳಾಕತ್ತೈತಿ. ಓಕೆ, ಸೊ ಯಾರೆಲ್ಲ ತಾವು ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ ತಮಗಾಗಿ ಏನು ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಸೊ ತಾವು ಯಾರೆಲ್ಲ ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ ತಮಗಾಗಿ ಏನು ಬರ್ತಾ ಇದೆ ನೋಡಿರಿ. ಅಡಾಪ್ಟೆಬಿಲಿಟಿ. ಓಕೆ, ಅಡಾಪ್ಟೆಬಿಲಿಟಿ ಅಂದರೆ ಕನ್ನಡದಾಗ ಹೊಂದಿಕೊಳ್ಳೋದು. ಮನುಷ್ಯರ ಯಾವುದೇ ವ್ಯಕ್ತಿ ಜೊತೆ ಹೊಂದ್ಕೊಳ್ಳೋದನ್ರಿ ಅಥವಾ ಸಿಚುವೇಶನ್ ಜೊತೆ ಹೊಂದ್ಕೊಳ್ಳೋದನ್ರಿ. ಅಡಾಪ್ಟೆಬಿಲಿಟಿ ಈಸ್ ಅ ಕೀ ಟು ಓವರ್ಕಮಿಂಗ್ ಆಬ್ಸ್ಟಕಲ್ಸ್. ಆ್ಯಸ್ ಐ ಅಡಾಪ್ಟೆಡ್ ಮೈ ಫಾರ್ಮ್ ಟು ಡಿಫ್ರೆಂಟ್ ಸಿಚುವೇಶನ್, ಬಿ ಫ್ಲೆಕ್ಸಿಬಲ್ ಆ್ಯಂಡ್ ರಿಸೋರ್ಸ್ಫುಲ್ ಇನ್ ದ ಫೇಸ್ ಆಫ್ ಚಾಲೆಂಜಸ್. ತಾವು ಯಾರೆಲ್ಲ ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿರ್ಬೇಕು, ಬಹುತೇಕ ನೀವು ಅಂತಿರ್ಬೇಕು ನಾ ಹೇಳಿದ್ದನ ಖರೆ ನನಗಷ್ಟೇ ತಿಳಿತೈತಿ. ಇರ್ತೈತಿ ನಿಮಗೇನು, ನಾನು ನಿಮಗಂತ ಐ ಆಮ್ ನಾಟ್ ಪಾಯಿಂಟಿಂಗ್ ಔಟ್ಕಿ ನೀವು ಹಿಂಗೆ ಇರ್ಬೋದು ಅಂತಂದೇಳಿ. ಎಲ್ಲಾದರೂ ಈ ಪ್ರಮಾಣ ಕಡಿಮೆನೂ ಇರಬಹುದು. ಕೆಲವು ಸರ್ತಿ ಅನ್ನಿಸ್ತೈತಿ. ಅದಕ್ಕೆ ದಲೈ ಲಾಮಾ ಹೇಳ್ತಾರೆ, ಬಿ ಅ ಗುಡ್ ಲಿಸ್ನರ್ ಅಂತ. ಸೊ ಯು ಕ್ಯಾನ್ ಲರ್ನ್ ಸಮಥಿಂಗ್. ನೀವೇನು ಕಲಿತಿರಲ್ಲ ಅದು ನಿಮ್ಮ ಜೀವನದೊಳಗೆ ಇವತ್ತಿಲ್ಲ ನಾಳೆ ಉಪಯೋಗಕ್ಕೆ ಬರ್ತೈತಿ. ಯಾರೇನಾರು ಹೇಳೋ ಮುಂದೆ ಇವೆಲ್ಲ ನೋಡ್ರಿ, ನನಗೂ ನಮ್ಮ ತಾಯಿ ಜೊತೆ ಹೊಂದ್ತಿರ್ಲಿಲ್ಲ, ನನಗೂ ನಮ್ಮ ಅಪ್ಪನ ಜೊತೆನೂ ಹೊಂದಂಗಿಲ್ಲ. ಬಟ್ ನಮಗೆ ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಐತೆ. ನಾವು ಯಾರೂ ಒಬ್ರಿಗೊಬ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡೋಂಗಿಲ್ಲ. ಬಟ್ ನಮಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಭಾಳ ಅದಾವೆ. ಆದ್ರೆ ನಮ್ಮ ಫಾದರ್ ಏನಾದರೂ ಹೇಳೋ ಮುಂದೆ ನಾ ಅಗದಿ ಲಕ್ಷ ಕೊಟ್ಟು ಕೇಳ್ತಿರ್ತಾನೆ. ಅದರಿಂದ ನಾನು ಎಷ್ಟೋ ಪ್ರಶ್ನೆಗಳೆಲ್ಲ ಸಾಲ್ವ್ ಆಗಿ ಹೋಗುತ್ತಾ. ಸೊ ಇಲ್ಲಿ ಏನು ಹೇಳ್ತಾರೆ ಅಂತಂತಂದ್ರೆ, ಸಿಚುವೇಶನ್ಸ್ ಜೋಡಿ, ವಿಷಯ, ವ್ಯಕ್ತಿ, ವಸ್ತು ಇವುಗಳ ಜೋಡಿ ಎಷ್ಟಾಕತ್ತೆ ಅಷ್ಟು ಹೊಂದ್ಕೊಳಕ್ಕೆ ಕಲೀರಿ. ಅವ್ರು ಏನಂತಂದ್ರೆ ನಿಮ್ಮ ಜೀವನದೊಳಗೆ ಒಂದು ಲೆಸನ್ ಸಿಗ್ತೈತಿ ಅದರಿಂದ. ಈಗ ಹೆಂಗಂದ್ರೆ ಜೀವನ ಅಂದ್ರೆ ಏನು ಇವತ್ತೇ ಮುಗಿಲಿಲ್ಲ, ಜೀವನ ಇನ್ನೂ ದರ್ ಇಸ್ ಅ ಲಾಂಗ್ ವೇ ಟು ಗೋ. ಆ ಕಲಿತಂಥ ಲೆಸನ್ ನಿಮಗೆ ಫ್ಯೂಚರ್ದೊಳಗೆ ಇವತ್ತಿಲ್ಲ ನಾಳೆ ಉಪಯೋಗಕ್ಕೆ ಬರ್ತದೆ ಅದು. ಸೊ ಅದಕ್ಕೆ ಏನು ಹೇಳತ್ತಾರ ಅಂತಂದ್ರೆ, ಅಡಾಪ್ಟಬಿಲಿಟಿ ನಿಮ್ಮಲ್ಲಿ ಕಡಿಮೆ ಐತಿ, ನೀವು ಹೊಂದ್ಕೊಳ್ಳೋಂಗಿಲ್ಲ ಜಾಸ್ತಿ. ಸೊ ಹೊಂದ್ಕೊಳಕ್ಕೆ ಕಲೀರಿ ನೀವು. दिस इज़ अ की पॉइंट. देखो इस दुनिया में ना बिना कारण कुछ भी नहीं होता. ಇದೊಂದು ನೆನಪನ್ನ ಇಟ್ಕೊರಿ. ನಾ ಇಲ್ಲಿ ಬಂದೆ, ಇವ ಕಾರ್ಡ ತೊಗೊಂಡೆ, ನನ್ನ ಹತ್ರ 52 ಡೆಕ್ಸ್ ಅದಾವ, ನಾ ಇವನ್ನ ಯಾಕೆ ತೊಗೊಂಡೆ, ಮತ್ತು ಬೇರೆದನ್ನು ತೊಗೋಬೋದಾಗಿತ್ತಲ್ಲ, ಇದೇ ಮೆಸೇಜನ್ನು ಯಾಕೆ ಬಂತು. ಯಾವುದೂ ಕಾಕತಾಳಿ ಅಂತಂತಲ್ಲ, ಪ್ರತಿಯೊಂದು ಮೊದಲಿಂದನೇ ಸೆಟ್ ಆಗಿರ್ತೈತಿ. ಇವ್ರು ಬರಬೇಕು, ಇಷ್ಟು ಗಂಟೆಗೆ ವಿಡಿಯೋ ಮಾಡಬೇಕು, ಇದನ್ನು ಇಷ್ಟು ಮಂದಿ ನೋಡಬೇಕು ಅಂತಂದು ಹೇಳಿ. ಮತ್ತು ನೀವು ಸೆಕೆಂಡ್ ನಂಬರನ್ನ ಚೂಸ್ ಮಾಡ್ಕೊಂಡ್ರಕ್ಕ ನೀವು 5ನೇ ನಂಬರ್ ಚೂಸ್ ಮಾಡ್ಕೋಬೋದಾಗಿತ್ತಲ್ಲ. ಸೊ ದೇರ್ ಮಸ್ಟ್ ಬಿ ಸಮಥಿಂಗ್. ಇದಕ್ಕೆ ಏನಂತಾರೆ, ಹೀಗೆಲ್ಲ ಯಾವಾಗ ನಾವು ವಿಚಾರ ಮಾಡೋಕೆ ಶುರು ಮಾಡ್ತೀವಲ್ಲ ಅವಾಗ ನಮ್ಗೆ ಏನು ಅನಿಸುತ್ತೆ, ಅವಾಗ ಏನು ಅನ್ಸೋಕೆ ಗೊತ್ತೇನೆ, ಅಂದ್ರೆ ಅವೇರ್ ಇರ್ತೇವೆ ನಾವು. ನಿಮಗೆ ರೆಮಿಡಿ ಏನು ಮಾಡ್ಬೋದು ಅಂದ್ರೆ, ಆಫರ್ ಅ ರೆಡ್ ಫ್ಲ್ಯಾಗ್ ಇನ್ ಟೆಂಪಲ್ ಆನ್ ಟ್ಯೂಸ್ಡೇ. ಮಂಗಳವಾರ ದಿನ ಹೋಗಿ ರೆಡ್ ಕಲರ್ದೊಂದು ನೀವು ಇದನ್ನು ಹಚ್ಚಿ ಬರ್ಬೋದು, ಧ್ವಜ ಹಚ್ಚಿ ಬರ್ಬೋದು. ಸೊ ತಾವೇನಾದರೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿದ್ರಿ ಅಂತಂತ ಇಟ್ಕೋರಿ. ಜರ್ನಿ ವಿದಿನ್ ಯುವರ್ ಇನ್ನರ್ ವರ್ಲ್ಡ್ ಹೋಲ್ಡ್ಸ್ ದ ಕೀ. ಬಿಗಿನ್ ಯುವರ್ ಪಾತ್ ಬೈ ಲುಕಿಂಗ್ ವಿದಿನ್. ಓಕೆ, ಅದಕ್ಕೆ ಹೇಳ್ತಾರೆ, ಜೋ ಪಿಂಡ ಮೇ ಹೇ ವಹಿ ಬ್ರಹ್ಮಾಂಡ ಮೇ ಹೇ ಅಂತ. ಬ್ರಹ್ಮಾಂಡದೊಳಗೆ ಏನೈತಿ ಅದ ಪಿಂಡದೊಳಗೆ, ಪಿಂಡದೊಳಗೆ ಏನೈತಿ ಅದ ಬ್ರಹ್ಮಾಂಡದೊಳಗೆ. ಅದಕ್ಕೆ ಹೆಂಗೈತಿ ಅಂತಂದ್ರೆ ದೇವ್ರಿಗೆ ಗೊತ್ತಿತ್ತು ಹೊರಗಿನ ಮನುಷ್ಯ ಹುಡುಕ್ಯಾಡ್ತಾನ ಅಂತಂದು ಹೇಳಿ. ಯಾಕಂದ್ರೆ ಒಂದು ಬರೀ ಎನರ್ಜಿ ಎಲ್ಲ ಔಟ್ಪುಟ್ಟನ ಇರ್ತೈತಿ, ಹೊರಗನ ಹಾಕ್ತಿರ್ತಾರೆ ಎನರ್ಜಿ ಎಲ್ಲ, ಒಳಗೆ ನಾವು ಯಾವಾಗೂ ಹುಡುಕ್ಯಾಡಂಗಿಲ್ಲ. ಮತ್ತು ಒಳಗೆ ಇಳಿದೂ ಅಷ್ಟು ಹಗರ ವಿಷಯ ಅಲ್ಲ, ಅದೇನು ಓವರ್ನೈಟ್ದಾಗ ಆಗುವಂಥ ವಿಷಯ ಅಲ್ಲ. ಬಟ್ ಇನ್ ಕೇಸ್ ನೀವು ಏನಾದರೂ ಸ್ಪಿರಿಚುವಲ್ ಜರ್ನಿ ಮಾಡ್ತಿದ್ರಿ, ಒಂದು ಮೀನಿಂಗ್ಫುಲ್ ಪಾತ್ನೊಳಗೆ ನೀವು ಇದ್ರಿ ಅಂತಂತಂದ್ರೆ, ಜರ್ನಿ ವಿದಿನ್ ಯುವರ್ ಇನ್ನರ್ ವರ್ಲ್ಡ್ ಹೋಲ್ಡ್ಸ್ ದ ಕೀ.
तुम्हारे सारे सवालों का जवाब अंदर से ही मिलेगा. ನಿಮಗೆ ಮತ್ತೊಬ್ರಿಗೆ ನಾವು ಪ್ರಶ್ನೆ ಕೇಳಬೇಕು ಅನ್ನೋಂಥ ವಿಚಾರನೇ ಇರಂಗಿಲ್ಲ. ನಮ್ಮ ಗುರುಗಳು ಎಷ್ಟು ಸರ್ತಿ ಹೇಳ್ತಿದ್ರು, ನನಗೆ ಯಾವಾಗಾರ ಒಂದು ಏನಾರ ಕೇಳ್ಬೇಕಂತ ಎಂದರೆ ಅನ್ನಿಸ್ತಿತ್ತು. ಏನಾರ ಕೇಳಕ್ಕೆ ಹೋದ್ ಕೂಡ ಅವ್ರು ಅಂತಿದ್ರು, ಅರೇ ತಾಯಿ ನೀವು ಬರೆದಿಡ್ರಿ ಅದನ್ನು, ನಾ ಬರೋಕ್ಕಿಂತ ಮುಂಚೆ. ಆಮೇಲೆ ನನಗೆ ಅನಿಸ್ತಿತ್ತು, ಇವತ್ತಿಲ್ಲ ನಾಳೆ ಕ್ವಶನಿಗೆ ಆನ್ಸರ್ ಒಳಗಿಂದನೇ ಬರ್ತೈತಿ, ಮತ್ತೊಬ್ರಿಗೆ ಕೇಳಿ ತಲೆನರಿ ಅದಕ್ಕೆ ಕೆಡಿಸೋದು ಬಿಟ್ಬಿಡ್ತಿದ್ದೆ ನಾ. ಮತ್ತು ದೇವ್ರು ಎಷ್ಟು ಶಾಣೆ ಇರ್ತಾನಲ್ಲ, ಕೆಲವೊಂದು ಸರ್ತಿ ಅವ್ರ ಮಂದಿ ಯಾರೇ ತಿಳಿಸಿ ಹೇಳಿದ್ದೆ ನಿಮಗೆ ತಿಳಿದಿಲ್ಲ ಆ ಟೈಮ್ದೊಳಗೆ. ಯಾವಾಗ ನಿಮಗೆ ಅದು ಟೈಮ್ ಬರ್ತೈತಲ್ಲ ತಾನಾನ ಗೊತ್ತಾಕತ್ತೆ ನಿಮಗೆ, ಅದು ಆ ಸಿಚುವೇಶನರೇ ಬರ್ತೈತಿ. ಅಥವಾ ನೀವು ಎಲ್ಲರಾದ ಒಂದು ಶಬ್ದ ಓದ್ತೀರಿ, ಅದನ್ನು ಅರ್ಥ ಮಾಡ್ಕೋತೀರಿ, ಆ ಸಿಚುವೇಶನಿಗೆ ತಕ್ಕಂಗನ ನಡೆದಿರ್ತೈತೆ ಆ ಟೈಮ್ದೊಳಗೆ. ಅಂದ್ರೆ ಆ ವಿಷಯ ನಿಮ್ಮ ಅನುಭವಕ್ಕೆ ಬರ್ತೈತೆ. ಅದು ನೋಡಿರಿ, ಅನುಭವಕ್ಕೆ ಬಂದಂಥ ವಿಷಯಗಳನ್ನು ನಾವು ಯಾವತ್ತೂ ಜೀವನದೊಳಗೆ ಮರಿದಿಲ್ಲ. ಕ್ಲಾರಿಟಿ ಇನ್ ಕೇಯೋಸ್. ಇನ್ ಕೇಯೋಸ್ ಯುವರ್ ಇಂಟ್ಯೂಷನ್ ಬ್ರಿಂಗ್ಸ್ ಕ್ಲಾರಿಟಿ, ಟ್ರಸ್ಟ್ ಇಟ್. ಕೇಯೋಸ್ ಅಂತಂದ್ರೆ ಗದ್ಲ. ಓಕೆ, ನಿಮ್ಮ ಇಂಟ್ಯೂಷನ್ ನಿಮಗೊಂದು ಕ್ಲಾರಿಟಿ ಕೊಡ್ತೈತೆ. ಎಷ್ಟಾಕತ್ತೆ ಅಷ್ಟು ನಿಮ್ಮ ಇಂಟ್ಯೂಷನ್ ಪವರ್ ಇನ್ಕ್ರೀಸ್ ಮಾಡಕ್ಕೆ ನೋಡಿರಿ. ಎಷ್ಟಾಕತ್ತೆ ಅಷ್ಟು ಒಬ್ಬರೇ ಇರಕ್ಕೆ ನೋಡ್ಬೇಕ್ರಿ. ಅಂದರೆ ಇದರರ್ಥ ಮನ್ಯಾಗ ಭಾಳ ಮಂದಿ ಇರ್ತಿದ್ರಿ ಅಂತಂತಂದ್ರೆ ಸ್ವಲ್ಪ ಕಡಿಮೆ ಮಾತಾಡಕ್ಕೆ ನೋಡ್ಬೇಕು. ನೀವು ಹೆಂಗೆ ಕಡಿಮೆ ಮಾತಾಡಕ್ಕೆ ನೋಡ್ತೀರಿ, ಹೆಂಗೆ ಎನರ್ಜಿ ನಿಮ್ಮಲ್ಲಿ ಅಕ್ಯುಮುಲೇಟ್ ಆಕತ್ತಲ್ಲ, ಹಂಗಂಗೆ ಇಲ್ಲ ಸಲ್ಲದ ಹೊರಗಿನ ವಿಷಯಗಳು ಸಹಿತ ನಿಮಗೆ ಕಿವಿ ಕೇಳಿಸೋಳದು ಬಂದಾಕತ್ತೆ, ತಂತನ ಬಂದಾಕತ್ತದು. ಈಗ ನಾವೊಂದು ಇದನ್ನು ಹೇಳ್ತೇನೆ. ನನಗೆ ಪ್ರಾಣಿಗಳಂದ್ರೆ ಭಯಾನಕ ಪ್ರೀತಿ. ಸೊ ನಮ್ಮಲ್ಲಿ ಯಾವರೇ ಬಂದಿರ್ತಲ್ಲ, ಸ್ಟ್ರೀಟ್ ಡಾಗ್ಸ್ ಪಾಪ ಮರಿ ಬಿಟ್ಟು ಹೋಗಿರ್ತಾರೆ, ಏನೇನೇನೋ ಮಾಡ್ತಿರ್ತಾರೆ. ಇಂಥವು ಎಷ್ಟೆಷ್ಟೋ ಘಟನೆಗಳು ಆಗ್ಯಾವ ಈಗಾಗಲೇ. ಈಗ ಮೊನ್ನೆ ರೀಸೆಂಟ್ಲಿ ಒಂದು ಏನಾತಂತಾರೆ, ಅದು ಬಂದಿತ್ತು, ಅದಕ್ಕೆ ನಾವು ಊಟಕ್ಕೆ ಹಾಕ್ತಿದ್ನಿ, ಎಲ್ಲರೂ ನಂಗೆ ಬೈತಿದ್ರು, ನೀವು ಹಂಗಾತು ಹಿಂಗಾತು ಅಂತ ಏನೇನು ಹೇಳ್ತಿದ್ರು ಎಲ್ಲ. ಒಟ್ಟು ಕೊನೆಗೆ ಏನಾಯ್ತು ಅಂತಂತಾರೆ, ಪಾಪ ಅದಕ್ಕೆ ಒನ್ ಫೈನ್ ಡೇ ಅದಕ್ಕೆ ಪಾಯ್ಸನ್ ಹಾಕಿದ್ರು, ಪಾಪ ಸತ್ತು ಹೋದ ಕೂಡಲೇ ಮತ್ತು ನಾ ಏನು ಮಾಡ್ತಿದ್ನಿ, ನನಗೆ ಯಾರೇ ಪ್ರಾಣಿಗಳ್ನ ಹಿಂಸೆ ಮಾಡಿ ನಾ ಹೋಗಿ ಹೋದ್ರೆ ನಾ ಬೈತೇನೆ. ನನಗೆ ಸ್ವಲ್ಪ ಸಿಟ್ಟು ಬರ್ತೈತಿ ಲಗುನ. ನಾ ಏನಂತೇನೆ, ಪಾಪ ಬಾಯಿ ಇರಂಗಿಲ್ಲ, ಅವ್ರು ನಿಮಗೇನು ಮಾಡೋಂಗಿಲ್ಲ ಅಂತಂದೇಳಿ, ನಿಮಗೇನು ಅಧಿಕಾರ ಅಂತಂದೇಳಿ. ಅದು ಹಂಗೆ ನಾಯಿ ಸತ್ತ ಮೇಲೆ ನಾ ಒಂದು ವಿಷಯ ಇದನ್ನು ವಿಚಾರ ಮಾಡಿದ್ನಿ. ನೋಡಿರಿ, ನಾನು ಒಬ್ಬಾಕಿ, ನನ್ನ ಮುಂದೆ 50 ಮಂದಿ ಇರ್ತಾರೆ. ನಾ 50 ಮಂದಿನೂ ನಾ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ 50 ಮಂದಿಗೆ ನಾ ಕನ್ವಿನ್ಸ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನಂಗೆ ಜೀವನ ಮಾಡ್ರಿ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾ ಏನು ಮಾಡಿದ್ನಿ, ನಾ ಮುಂದಿನ ಗ್ಯಾಲ್ರಿಗೆ ಹೋಗೋದನ್ನ ಬಂದ್ ಮಾಡಿಬಿಟ್ನಿ. ನಾ ಏನು ಮಾಡಿದ್ದೆ ಅಂದ್ರೆ, ಈ ಕಡೆ ನಾನು ಆಫೀಸ್ ಕಡೆ ಬಂದುಬಿಟ್ನಿ. ನಾ ಏನಿದ್ರು ವೀಡಿಯೋಸ್ ಮಾಡ್ತೇನೆ, ನಾನು ಟೇಲರಿಂಗದ್ದು ಕೆಲಸ ಮಾಡ್ತೇನೆ, ನನಗೇನು ಕುಂಡ್ಲಿ ಅದು ಬರ್ತಾವೆ ನಾವೆಲ್ಲ ಅವನ್ನ ನೋಡ್ಕೊತಿರ್ತೇನೆ, ಟ್ಯಾರೋ ಕಾರ್ಡ್ ರೀಡಿಂಗ್ ಬರ್ತಾವೆ ನಾವು ಅವನ್ನ ನೋಡ್ಕೊತ, ನಾನು ಲಕ್ಷಲ ನಾ ಈ ಕಡೆ ಹರಿಸ್ಬಿಟ್ಟೆ. ಅದಕ್ಕೆ ಹೇಳ್ತಾರೆ, ವೇರ್ ಅಟೆನ್ಷನ್ ಗೋಸ್ ಎನರ್ಜಿ ಫ್ಲೋಸ್ ಅಂತಂದು ಹೇಳಿ. ಈಗ ಹೆಂಗೈತಿ ಅಂತಂದ್ರೆ, ಹೊರಗೆ ನಾಯಿಗಳು ಯಾರು ಕಚ್ಚಾಡ್ತಿದ್ರೆ ಮಾಡ್ತಿದ್ರೆ, ಬೆಕ್ಕುಗಳು ಒಂದಕ್ಕೊಂದು ನನ್ನ ಕಿವಿಗೆ ಕೇಳಿಸೋದಿಲ್ಲ ಅದು. ಯಾಕಂದ್ರೆ ನಾನು ಮನಸ್ಸು ಮಾಡಿದೆ. ಮನಸ್ಸು ಎಲ್ಲದಕ್ಕೂ ಒಂದೇ ಒಂದು ಕಾರಣ, ಮನಸ್ಸು. ಅದಕ್ಕೆ ಹೇಳೋದು, ಮೆಂಟಲಿ ಹೆಲ್ದಿ ಇರೋಕೆ ಕಲಿಬೇಕು ಮನುಷ್ಯ. ನಾ ಒಟ್ಟ ಕೆಳಗೆ ಹೋಗೋದು ಬಿಟ್ಬಿಟ್ಟೆ. ನಾ ಮುಂದಿನ ಗ್ಯಾಲರಿಗೆ ಒಟ್ಟ ಹೋಗೋದಿಲ್ಲ. ಈಗ ಅಷ್ಟು ಚಂದ ಐತೆ, ಅಲ್ಲಿ ನಿಂತು ನೋಡ್ಬೋದು. ಏನು ನೋಡೋದು, ಅಲ್ಲಿ ಹೋಗಿ ನಿಂತು ಕೂಡ ಯಾವುದಾರು ಪ್ರಾಣಿಗಳು ಕಾಣ್ತಾವೆ, ಮತ್ತೇನಾರು ಮತ್ತೆ ಶುರು ಆಕತ್ತದ ನನ್ನ ಜೀವನದೊಳಗೆ. ಸೊ ನನಗೆ ಗೊತ್ತಾಗ್ತದೆ, ಎಲ್ಲನೂ ನನಗೆ ಹ್ಯಾಂಡಲ್ ಮಾಡೋಕೆ ಆಗಂಗಿಲ್ಲಲ್ಲ. ಸೊ ನನಗೆ ಯಾವ್ದು ರೀಚಬಲ್ ಐತಿ, ಅಥವಾ ಯಾವ್ದು ನನಗೆ ಕಣ್ಣಿಗೆ ಕಾಣ್ತೈತಿ, ನಾನು ಅಷ್ಟೇ ಅದಕ್ಕೆ ಹೆಲ್ಪ್ ಮಾಡಬೇಕು ಅಂತಂದೇ ಬಿಟ್ಟುಬಿಟ್ಟೆ ನಾನು. ಸೊ ಇಲ್ಲಿ ಏನು ಹೇಳಕತ್ತಾರ ಅಂತಂದ್ರೆ, ಆ ಥರದ ಕೇವೋಸ್ ಇದ್ರೂ ಸಹಿತ ನಿಮ್ಗೆ ಅದ್ರೊಳಗೆ ಕ್ಲಾರಿಟಿ ಸಿಗ್ತೈತಿ. ಆದರೆ ಯಾವಾಗ ಅಂತಂತಂದ್ರೆ, ನೀವು ಇಂಟ್ಯೂಟಿವ್ ಆದಾಗ, ಟ್ರಸ್ಟ್ ಇಟ್, ನಿಮ್ಮ ಒಳಗಿಂದನೇ ಆನ್ಸರ್ ಬರ್ತೈತಿ. ನಾ ಅಲ್ಲಿ ಮುಂದೆ ಗ್ಯಾಲರಿಗೆ ಹೋಗೋದು ಬಿಟ್ನಿ ಅಂತೇಳಿ ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಇಲ್ಲಾಂದ್ರೆ ನಾ 3 ದಿವ್ಸಕ್ಕೊಂದು 4 ದಿವ್ಸಕ್ಕೊಮ್ಮೆ ಮಾಡ್ತಿದ್ದೆ ನಾನು. ಈಗ ಎಲ್ಲಿ ಯಾವ ಪ್ರಾಣಿ ಒದ್ರಾಡಿದ್ದು ಮಾಡಿದ್ದು ಒಟ್ಟು ನನಗೆ ಕಿವಿ ಕೇಳಿಸೋದಿಲ್ಲ. ನಾ ಇವನ್ನೆಲ್ಲ ಯಾಕೆ ಹೇಳ್ತಿರ್ತಾನೆ ಗೊತ್ತಾ, ಎಕ್ಸ್ಪೀರಿಯನ್ಸ್ ನೀವು ಯಾವಾಗ ನೀವು ಮಂದಿದು ಕೇಳ್ತಿರಲ್ಲ, ಅವಾಗ ನಿಮಗದು ಜೀವನದಾಗ ಕೊನೆ ತನಕ ನೆನಪು ಉಳಿತೈತದ. ಪುಸ್ತಕದಾಗ ಅದು ಓದಿದ್ದು ಎಲ್ಲ ನೆನಪು ಉಳಿತಾವ ಅಂತ ಏನು ಹೇಳಕ್ಕೆ ಬರೋಂಗಿಲ್ಲ. ಸೊ ವರ್ಕ್ ಆನ್ ಯುವರ್ ಇಂಟ್ಯೂಷನ್ ಲೆವೆಲ್. ಓಕೆ. ಡೌಟ್ ಈಸ್ ದ ಲ್ಯಾಕ್ ಆಫ್ ಟ್ರಸ್ಟ್ ಇನ್ ಯುವರ್ ಸೆಲ್ಫ್ ಆರ್ ಅದರ್ಸ್. ಎಬಿಲಿಟೀಸ್ ಆಫನ್ ಸ್ಟೆಮ್ಮಿಂಗ್ ಫ್ರಾಮ್ ಫಿಯರ್ ಆ್ಯಂಡ್ ಅನ್ಸರ್ಟನಿಟಿ. ಓಕೆ, ನನಗೆ ಅನ್ಸೋ ಮಟ್ಟಿಗೆ ನೀವು ಭಾಳ ಡೌಟ್ಫುಲ್ ಇರ್ತೀರಿ ಅಂತಂತ ಅನಿಸ್ತೈತಿ. ಓಕೆ. ರಿಮೈಂಡ್ಸ್ ಯು ಟು ರಿಟರ್ನ್ ಟು ಯುವರ್ ಇನ್ನರ್ ಬಿಲೀಫ್. ಸೊ ಈ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ಡೌಟ್ ಒಂದು ಸ್ವಲ್ಪ ಸೈಡಿಗೆ ಇಟ್ಬಿಡ್ರಿ. ಟ್ರಸ್ಟ್ ಯುವರ್ ಸೆಲ್ಫ್. ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರ ನಿಮ್ಮಲ್ಲಿಯೇ ಇದೆ. ನಾವು ಶಾಂತ ಆಗ್ಬೇಕಷ್ಟೇ. ಎಲ್ಲರಿಗೂ ಐತಿ, ನಿಮಗೆ ಅಂತ ಒಬ್ಬರಿಗೆ ಅಂತಂತಲ್ಲ, ಎಲ್ಲರಿಗೂ ಪ್ರಶ್ನೆಗಳು ಉತ್ತರಿರ್ತಾರೆ. ನಮ್ಮ ತಲೆ ಸರಿ ಇರೋಂಗಿಲ್ಲ, ನಾವಾಗಿ ಎಲ್ಲ ವಿಷಯಗಳನ್ನು ಗೋಜರು ಮಾಡ್ಕೊಂಡಿರ್ತೇವೆ ಅಂತಂದು ಹೇಳಿ ನಮಗೇನು ಉತ್ತರ ಹೊಂಡಂಗಿಲ್ಲ. ಸೊ ಎಷ್ಟಕ್ಕತಿ ಅಷ್ಟು ಡೌಟ್ ಬಿಡ್ರಿ. ಅಂದರೆ ನಿಮ್ಮ ವಿಷಯದಲ್ಲಿ ನಿಮಗೆ ಕ್ಲಾರಿಟಿ ಸಿಗ್ತೈತೆ. ನೋ ಯುವರ್ ವರ್ತ್. ಓಕೆ.
ಸಿ ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ವರ್ದಿ ಖರೆ ನಮಗೆ ಅದ್ರದ್ದು ವ್ಯಾಲ್ಯೂನ ಗೊತ್ತಿರೋದಿಲ್ಲ. ಅದಕ್ಕೆ ಹಿಂಗಾಗ್ತೈತೆ ಅಂದರೆ ಇದೇನು ಹೇಳ್ತೈತೆ ಅಂದರೆ ಡೌಟ್. ನನ್ನ ಮೇಲೆ ನನಗೆ ಡೌಟ್ ಐತೆ, ಮನುಷ್ಯ ಏನೆಲ್ಲ ಸಾಧಿಸ್ಬೋದು. ಸೊ ನನಗೆ ಅನ್ಸ್ಬಿಟ್ಟು ನಿಮ್ಮಲ್ಲಿ ಡೌಟ್ ಐತಿ. ಆಮೇಲೆ ಡೌಟ್ ಯಾಕೆ ಇರ್ತೈತಿ ಅಂತಂತಂದ್ರೆ ನೀವು ಕಲ್ಕೊಳಂಗಿಲ್ಲ ಹಿಂದಿಂದ್ರ. ಇದು ಅಡಾಪ್ಟಬಿಲಿಟಿ ಎಷ್ಟು ಇಂಪಾರ್ಟೆಂಟ್ ಐತೆ ನೋಡ್ರಿ. ನೀವು ಒಂದು ಸ್ವಲ್ಪ ಫ್ಲೆಕ್ಸಿಬಲ್ ಆದರೆ ಅಂತ ಇಟ್ಕೋರಿ, ವಿಷಯಗಳನ್ನು ಯಾವಾಗಾದರೂ ಕಲಿಯುವಂಥ ಸಿಚುವೇಶನ್ ಬಂತು ಅಂತಂತಂದ್ರೆ ಮನುಷ್ಯ ಸಣ್ಣವಾಗಿ ಕಲಿಬೇಕು, ದೊಡ್ಡವರಾಗಿ ಕಲಿಸ್ಬೇಕು. ನಾನು ಇದನ್ನೆಲ್ಲೋ ರೀಲ್ದಾಗ ಕೇಳಿದ್ನೆ. ಈ ಪ್ರೊಸೆಸ್ ಈ ಪ್ರೊಸೆಸ್ದಾಗ ನೀವು ಯಾವಾಗ ಇರ್ತಿರಲ್ಲ ನಿಮಗೆ ಗೊತ್ತಾಗೋದಿಲ್ಲ ನೀವು ಯಾವಾಗ ದೊಡ್ಡವರಾಗಿರಿ ಅಂತಂದು ಹೇಳಿ. ಓಕೆ, ನನಗನ್ಸಿ ಮಟ್ಟಿಗೆ ಸಾಕಾಗೋಷ್ಟು ಕ್ಲಾರಿಟಿ ಕೊಟ್ಟಿರ್ಬೋದು ಅಂತ ನಾನು ಅಂದ್ಕೊಂಡೇನೆ. ಸೊ ಫಾಲೋ ಇಟ್. ಓಕೆ, ಸೊ ತಾವು ಯಾರೆಲ್ಲ 3ನೇ ಫೈಲ್ ಚೂಸ್ ಮಾಡ್ಕೊಂಡಿದ್ರಿ ತಮಗಾಗಿ ಏನು ಬರ್ತಾ ಇದೆ ಮೆಸೇಜ್ ಅಂತ ಹೇಳಿ ನೋಡೋಣ. Speak the truth fearlessly as I spoke before Ravana. Uphold honesty and integrity even in the face of adversity. Remedy, wear lapis lazuli. Lapis lazuli ಹಿಂಗಿರ್ತೈತಿ. ಲ್ಯಾಪಿಸ್ ಲಾಜುಲಿ ಇದು ನಿಮ್ದು ಸೈಕಿಕ್ ಎಬಿಲಿಟೀಸ್ ಇಂಪ್ರೂವ್ ಮಾಡ್ತೈತೆ. ಅಪ್ಲೈ ಆರೆಂಜ್ ತಿಲಕ್ ಆನ್ ಥ್ರೋಟ್ ಆನ್ ಟ್ಯೂಸ್ಡೇ. ಥ್ರೋಟ್ ಯಾಕಂತಂತಂದ್ರೆ ನೀವು ಮಾತಾಡ್ತೀರಿ ಅಲ್ಲಿಂದ ಥ್ರೋಟ್ ಚಕ್ರ ಅಂದರೆ ವಿಶುದ್ಧಿ ಚಕ್ರದೊಳಗೆ ಏನಾದರೂ ವಿಶುದ್ಧಿ ಚಕ್ರ ಸರಿ ಇರಲಿಕ್ಕಿಲ್ಲ, ಅದ್ರ ಮೇಲೆ ಕೆಲಸ ಮಾಡಿರಿ ಅಂತ ಹೇಳಾಕತ್ತಾರೆ ನೋಡ್ರಿ. ಧೈರ್ಯ ಅಂತಂತೇವಲ್ಲ ನಾವು, ಹಿಮ್ಮತ್, ಕರೇಜ್, ಇದು ನೀವು ಬರೀ ಬಾಡಿ ಬಿಲ್ಡ್ ಮಾಡಿದ್ರೆ ಅದು ಏನು ಬರೋಂಗಿಲ್ಲ. ಇದನ್ನು ಎಷ್ಟು ಸಣ್ಣಗೆ ಕಡ್ಡಿ ಇರುವಂಥ ಮನುಷ್ಯನೂ ಒಂದು ಯಾವುದಾದ್ರೂ ವಿಷಯವನ್ನು ಒಂದು ಗೆಲ್ಸಿರ್ತಾರೆ. ಯಾಕೆ ಗೊತ್ತಾ, ಅವರಿಗೆ ಅವ್ರು ಖರೆ ಮಾತಾಡ್ತಿರ್ತಾರೆ ಆ ಟೈಮ್ದೊಳಗೆ. ಅದಕ್ಕೆ ಸ್ಪೀಕ್ ಟ್ರೂತ್ ಅಂತಂತಂದ್ರೆ ಹೆಂಗೆ, ಮತ್ತು ಯಾವಾಗ ನಾವು ಖರೆ ಮಾತಾಡ್ತಿರ್ತಾರೋ ನಿಜವಾಗ ಅವಾಗ ನಾವು ಮಾನಸಿಕ ರೂಪದಿಂದ ದೈಹಿಕ ರೂಪದಿಂದ ಬಲಶಾಲಿಗಳು. ನೆನಪಿರಲಿ ಈ ವಿಷಯ. ಸತ್ಯವನ್ನು ಯಾರು ಮಾತಾಡ್ತಾರಲ್ಲ ಅವ್ರು ನಿಜವಾಗ್ಲೂ ಭಾಳ ಧೈರ್ಯವಂತರಿರ್ತಾರೆ. ಮತ್ತು ಹೆಂಗಿರ್ತದೆ ಗೊತ್ತಾ, ಎಷ್ಟಾಕತ್ತಷ್ಟು ಖರೆ ಮಾತಾಡೋಕೆ ನೋಡ್ರಿ, ಎಷ್ಟಾಕತ್ತಷ್ಟು ನೀಟಂಗೆ ಇರೋಕೆ ನೋಡ್ರಿ, ಎಷ್ಟಾಕತ್ತಷ್ಟು ಮತ್ತೊಬ್ರಿಗೆ ಮೋಸ ಮಾಡಲಾರ್ದೇ ಇರುವಂಗೆ ನೋಡ್ಕೊಡ್ರಿ. ನೀವು ಹಂಗೆ ಮಾಡಾಕತ್ರಿ ಅಂತ ಇಟ್ಕೋರಿ, ಒಂದು ಟೈಮ್ ನಿಮ್ಮ ಜೀವನದೊಳಗೆ ಹಿಂಗೆ ಬರ್ತಲ್ಲ, ನೀವು ಏನು ಮಾತಾಡ್ತಿರಲ್ಲ ಮಂದಿ ಸಲ ಖರೆ ಆಗಿಬಿಡ್ತದೆ. ಯಾಕಂದ್ರೆ ನೀವು ಖರೇನ ಮಾತಾಡ್ತಿರ್ತಿರಲ್ಲ ಯಾವಾಗಿದ್ರು. ಸತ್ಯ ಎಲ್ಲಿರ್ತೈತೆ ಅವಾಗ ನಿಮ್ಮ ಮೈಯೊಳಗೆ ಇರ್ತೈತಿ. ಮೈಯೊಳಗಿರೋದಂತಂದ್ರೆಲ್ಲ ನಿಮ್ಮ ಚಕ್ರದಾಗಿರ್ತೈತಿ. ಚಕ್ರ ಅಂತಂದ್ರೇನು, ಅಲ್ಲಿಂದ ನೀವು ಮಾತಾಡ್ತೀರಿ, ಅದು ಆ್ಯಕ್ಟಿವ್ ಆಗಿರ್ತೈತಿ. ಅದೇನು ಹೇಳ್ತೈತಿ ಖರೇನ ಆಗ್ತೈತೆ ಅವಾಗ. ಇಲ್ಲಾಂದ್ರೆ ಎಲ್ಲರೂ ಹೇಳಿದ್ದು ಎಲ್ಲ ಕರೆಕ್ಟ್ ಆಗ್ಬೋದಾಗಿತ್ತಲ್ಲ, ಆಗೋದಿಲ್ಲ. ಕೆಲವೊಬ್ರು ಮಂದಿಗೆ ಅಷ್ಟನ್ನ ಕರೆಕ್ಟ್ ಆಕತಿ. ಯಾಕೆ ಆಕತಿ? ವಿಶುದ್ಧಿ ಚಕ್ರ ಸರಿ ಇರ್ತೈತಿ. ನನಗನ್ಸಿದ ಮಟ್ಟಿಗೆ ಎಲ್ಲಾದರೂ ಆ ಥರ ಹಿಂದೇಟು ಹಾಕ್ತಿರ್ಬೋದು ನೀವು. ಕೆಲವೊಂದು ಎಲ್ಲಾದರೂ ಸತ್ಯವನ್ನು ಮಾತಾಡುವಂಥದ್ದು ಏನಾದರೂ ಒಂದು ಪ್ರಸಂಗ ಬಂದ್ರೆ ಪಟಕ್ನ ಜಾರ್ಕೊಳ್ತಿರ್ಬೋದು, ಎಲ್ಲಿ ಉಸಾಬರಿ ಬಿಡ್ರಿ ಅಂತಂದೇಳಿ. ಐಸಾನೆ ಅಪನೇ ಆಪ್ ಸೇ ಭಿ ಸಚ್ ಬೋಲೋ. ಈಗ ನೋಡ್ರಿ, ಇವತ್ತು ನನಗೆ ಏನು ಸ್ಪಿರಿಚುವಲ್ ಆ್ಯಕ್ಟಿವ್ಸ್ ಮಾಡೋಕೆ ಆಗಲಿಲ್ಲ, ಒಪ್ಕೊಡ್ರಿ. ನನಗೆ ಇವತ್ತು ಕೆಲಸ ಮಾಡೋಕ್ಕಾಗಲಿಲ್ಲ, ಒಪ್ಕೊಡ್ರಿ. ನಾನು ಲೇಜಿ ಇದ್ದಾನೆ. ಕೆಲವೊಂದು ಸರ್ತಿ ಇಷ್ಟು ಬೇಸರ ಬಂದುಬಿಟ್ಟಿರ್ತಲ್ಲ, ಹೋಗಿ ಕುಂತ್ಬಿಟ್ಟಿರ್ತಾನೆ. ಮತ್ತು ನನ್ನ ಮನಸ್ಸು ನನಗೆ ಹೇಳ್ತೈತಿ, ಎದಕ್ಕೆ ಟೈಮ್ ವೇಸ್ಟ್ ಮಾಡಾಕತ್ತಿ, ಎದ್ದು ಹೋಗಿ ಕೆಲಸ ಮಾಡೋಕೆ ಹೋಗೋದನ್ನ ಅಂತಂದೇಳಿ ನಾ ಮತ್ತೆ ಎದ್ದು ಬಂದು ಕೆಲಸ ಮಾಡ್ತಾನೆ. ಇದು ನನಗೆ ಯಾರು ಗೈಡ್ ಮಾಡಬೇಕು? ನನಗೆ ಯಾರೂ ಗೈಡ್ ಮಾಡೋಂಗಿಲ್ಲ. ನನ್ನ ಮನಸ್ಸೇ ಗೈಡ್ ಮಾಡ್ತೈತಿ. ನಾನು ಒಮ್ಮೊಮ್ಮೆ ನಾನು ಸ್ಕ್ರೋಲ್ ಮಾಡ್ತಿರ್ತೇನೆ. ನನಗೂ ಮನಸ್ಸು ಹೇಳ್ತೈತಿ, ಎಂಥ ಬೇಕಾದ ವಿಷಯ, ಎಂಥ ಚಲೋ ಇನ್ನೆಲ್ಲ ಮಾಡೋಕೆ ಓದಾಗಿದ್ದಾಗೆಲ್ಲ ಇಟ್ಟಾನ, ಅದ್ರ ಹೋಗಿ ಮಾಡೋ ಮತ್ತೆ ನಾನು ಅಲ್ಲಿ ಹೋಗ್ತಾನೆ. ಯಾಕಂದ್ರೆ ಸತ್ಯದ ಹಾದಿಯಲ್ಲಿ ನಾವು ನಡ್ಕೊಂಡು ಬಂದಮೇಲೆ ನಮ್ಮ ಮನಸ್ಸನ್ನು ನಮಗೆ ಗುರು, ನಮ್ಮ ಅರಿವೇ ನಮಗೆ ಗುರು ಅಂತಂತಂದ್ರೆ ಎಲ್ಲರೂ ಹೊರಗೆ ಕೊಂಡ್ರಂಗಿಲ್ಲ. ಗುರುನ ಹೆಂಗಂದ್ರೆ ಗುರುವಿನ ನಂಬಿ ಗುರು ಹೇಳಿದ ದಾರಿ ಮೇಲೆ ನಡೆದು ಗುರು ಅನ್ನೋದು ತತ್ವ ಅದು ನಿಮ್ಮ ಮೈಯೊಳಗನ ಇಳಿದು ಬಿಡ್ತೈತೆ. ಅದು ಒಳಗೆ ಏನು ಮಾಡ್ತೈತೆ, ನಿಮ್ಮ ಮನಸ್ಸಿನಾಗ ಕುಂತು ನಿಮ್ಮ ಮನಸ್ಸಿನಾಗ ಜಾಗ ಮಾಡ್ಕೊಂಡು ನಿಮ್ಗೆ ಯಾವಾಗ ನಿಮ್ಮ ಎಲ್ಲ ಟೈಮ್ದೊಳಗೂ ನಿಮ್ಮನ್ನು ಗೈಡ್ ಮಾಡ್ತಿರ್ತದೆ. ಅದಕ್ಕೆ ಹೇಳೋದು, ಇಂಟ್ಯೂಷನ್ ಮೇಲೆ ಕೆಲಸ ಮಾಡಿರಿ. ನಿಮ್ಮ ಇಂಟ್ಯೂಟಿವ್ ಪವರ್ ಇನ್ಕ್ರೀಸ್ ಮಾಡ್ಕೊರಿ. ಅದ್ರ ಸಲುವಾಗಿ ಏನು ಮಾಡಬೇಕು ಅಂದ್ರೆ ನೀವು ಮೆಡಿಟೇಷನ್ ಮಾಡಬೇಕು. ನೋಡ್ರಿ, ಮೆಡಿಟೇಷನ್ ಮಾಡೋದು ಎಷ್ಟು ಕಠಿಣ ವಿಷಯ. ಸುಮ್ಮನೆ ಕುಂಡ್ರಿ ಅಂದರೆ ಯಾರಿಗೂ ಕುಂಡ್ರಕ್ಕಾಗೋದಿಲ್ಲ. ನಾ ಏನಾರ ಮಾಡವ ಅಂತಾರೆ ಎಲ್ಲರೂ, ಹೌದಾ? ಅದಕ್ಕೆ ಮೆಡಿಟೇಷನ್ ಮಾಡೋಕ್ಕಲಿರಿ. ಎಷ್ಟಾಕತ್ತಷ್ಟು ಸುಮ್ಮನೆ ಇರಾಕಲಿರಿ, ತಾನೇ ಕೆಲಸ ಆಗ್ತಾವೆ. ಓಕೆ, ನೀವೇನಾದರೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿದ್ರೆ
ಫಾಲೋ ದ ಲೈಟ್. ಇಂಟ್ಯೂಷನ್ ವಿಲ್ ಲೀಡ್ ಯು ಟುವರ್ಡ್ ದ ಲೈಟ್. ಟ್ರಸ್ಟ್ ಇಟ್ಸ್ ಡಿರೆಕ್ಷನ್. ಕೆಲವು ಸರ್ತಿ ಏನಾಗ್ತಿರ್ತೈತಿ ಅಂತಂದ್ರೆ ಏನಂತಾರೆ ಇದು, ಸ್ಪಿರಿಚುವಲ್ ಲೈಫ್ದೊಳಗೆ ಕೆಲವು ಸರ್ತಿ ಡ್ರೈನೆಸ್ ಬರೋಕೆ ಶುರು ಮಾಡ್ತೈತೆ. ಅಯ್ಯೋ ನಾ ಮೀನಿಂಗ್ಫುಲ್ ಪಾತ್ನಾಗ ಅದೇನೋ ಇಲ್ಲೋ, ನಾ ಎಲ್ಲರ ಡೈವರ್ಟ್ ಆತೋ ಇನ್ನೇನೋ, ನನಗೇನೂ ಅನುಭವಕ್ಕನ ಬರಾಕತ್ತಿಲ್ಲ, ಏನೂ ಮಾತಾಡೋಕ್ಕನ ಹತ್ತಿಲ್ಲ, ಯಾಕೆ ಹಿಂಗೆ ಆಗತ್ತತಿ ಅಂತ ಅನ್ನಿಸ್ತತಿ. ಅವಾಗ ಹೆಂಗಂತಂತಂದ್ರೆ ಅವಾಗ ನೀವು ಕರೆಕ್ಟ್ ದಾರಿ ಮೇಲೇ ಇರ್ತೀರಿ. ಅವಾಗ ದೇವ್ರು ನಿಮ್ಮ ಕಡೆ ಇನ್ನೂ ಜಾಸ್ತಿ ಲಕ್ಷ್ಯ ಕೊಡ್ತಿರ್ತಾನೆ. ಯಾಕೆ ಲಕ್ಷ್ಯ ಕೊಡ್ತಿರ್ತಾನೆ ಗೊತ್ತೇನ? ಅವಂತಾನೆ ಈ ಹುಚ್ಚು ಏನಾರೇ ಗಡಬಡ್ ಮಾಡಿದ ಈ ರಸ್ತಾ ಬಿಟ್ಟು ಹಿಡಿತೈತೆ ನೋಡ, ಇದೇನಿದೆ ಯೂಸ್ಲೆಸ್ ಪಾತ್ ಐತೆ ಅಂತಂದು ಇಳಿದು ಹೋಗತ್ತೆ ನೋಡ ಇಂಥ. ಅವಾಗ ಅದು ಟೆಸ್ಟಿಂಗ್ ಪೀರಿಯಡ್. ನೆನಪಿರಲಿ ನಿಮಗೆ ಗೊತ್ತೈತಿ ಇವು ಹೆಂಗೆ ಬರ್ತಾವೆ ಅಂತಂದು ಹೇಳಿ. ಏನಂತಾರೆ ಇದಕ್ಕೆ, ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡ್ ಹೆಂಗೆ ಮಾಡ್ತೈತಿ, ನಿಮ್ಮ ಡಿ ಟಿ ನಿಮ್ಮ ಜೋಡಿ ಹೆಂಗೆ ಮಾತಾಡ್ತೈತಿ ಅಂದ್ರೆ, ನಮ್ಮ ಮನ್ಯಾಗ ನಾವೇನು ಪೂಜೆ ಮಾಡ್ತೇವಲ್ಲ, ಸೊ ನಮ್ಮ ಮನೆ ನಾ ಏನು ಮಾಡಿದ್ನಿ ಈಗ ಒಂದು 5-6 ತಿಂಗಳಿಂದ ಸ್ಟೀಲ್ ಪ್ಲೇಟ್ನಾಗ ನಾವು ಊಟಕ್ಕೆ ಕೊಡ್ತಿದ್ವಿ. ನಾವು ಡೈಲಿ ನಮ್ಮಲ್ಲಿ ನೈವೇದ್ಯ ಅಂತಂದು ಹೇಳಿ ನಾವು ದೇವ್ರಿಗೆ ನೈವೇದ್ಯ ಹಿಡಿತೀವಿ. ಅವ್ರಿಗೆ ನೈವೇದ್ಯ ಹಿಡಿದ ಮೇಲೆ ನಾವು ವಾಪಸ್ ಅದನ್ನು ವಾಪಸ್ ಆ ಪಾತ್ರೆಗೆ ಹಾಕಿದ್ಮೇಲೆ ನಾವು ಅದನ್ನು ಪ್ರಸಾದ ಅಂತಲೇ ಸ್ವೀಕಾರ ಮಾಡ್ತೇವೆ. ಆ ಮಾಡ್ತಾರೆ. ಆಮೇಲೆ ಏನಾಯ್ತು, ಗ್ಲಾಸಿನ ಅಂತಂದ್ರೆ ಇದ್ರದ್ದು ಸೆರಾಮಿಕ್ದು ಇರ್ತಾವಲ್ಲ, ಅವು ಬಿಸಿ ಹಾಕಿದ ಕೂಡ ಒಡೆದು ಬಿಡಾಕತ್ತವಪ್ಪ. ಒಮ್ಮೆ ಬಿಸಿ ಅನ್ನ ಹಾಕಿದ್ನಿ ಪಟ್ ಅಂತಲ್ಲೇ ಒಡೆದು ಬಿಡ್ತೆ. ಅಂದ್ರೆ ಬಹುತೇಕ ಅಷ್ಟು ಹೀಟ್ ಅದು ಬೇರೆ ಮಾಡ್ತಿರ್ಲಿಕ್ಕಿಲ್ಲ. ಮತ್ತು ಈಗ ಸೆಟ್ ಇತ್ತು ಮತ್ತು 3 ಪ್ಲೇಟ್ ಒಡೆದು ಹೋಗಿಬಿಟ್ಟು ದೊಡ್ಡ. ನಾ ಏನು ವಿಚಾರ ಮಾಡಿದೆ, ಅದನ್ನು ತೊಗೊಳೋದು ಅದನ್ನು ತೊಳಿದು ಎದಕ್ಕೆ ಬೇಕಪ್ಪ, ಬೇಡ ನನಗೊಂದು ಮತ್ತೆ ಎಕ್ಸ್ಟ್ರಾ ಕೆಲಸ ಆಕತಿ ಅಂತ ಬಿಟ್ಟು ತೆಗೆದುಬಿಟ್ಟೆ. ನಾ ಮತ್ತು ವಾಪಸ್ ಸ್ಟೀಲ್ದಾಗ ಇಡ್ತಿದ್ದೆ ನನಗೆ. ಅಂದರೆ ನಿಮ್ಮ ಡಿ ಟಿ ನಿಮ್ಮ ಜೋಡಿ ಹೆಂಗೆ ಕನ್ವರ್ಸೇಷನ್ ಮಾಡ್ತೈತಿ ಅನ್ನೋದಕ್ಕೆ ನಾ ಇದನ್ನು ಉದಾಹರಣೆ ಹೇಳಾಕತ್ತೇನೆ. ನನ್ನ ಕನಸಿನಾಗ ನೋಡ್ತೀನಿ, ಒಂದು ಫಂಕ್ಷನ್ ಆಯ್ತು ನಮ್ಮ ಮನ್ಯಾಗ, ಬುಫೆ ಸಿಸ್ಟಮ್. ಅದ್ರೊಳಗೆ ನಾವು ಒಬ್ಬ ನೋಡ್ತೀನಿ, ಒಬ್ಬ ಚಲೋ 6 ಫೂಟ್ ಎತ್ತರದನ ಒಳ್ಳೆ ಕಟ್ಟು ಮಸ್ತ್ ಶರೀರ, ದೋತ್ರ ಉಟ್ಕೊಂಡಾರ. ನಮ್ಮ ಕಡೆ ದೋತ್ರ ಉಟ್ಕೊಂತಾರಲ್ಲ ಅಂಥ ದೋತ್ರ ಹಾಕ್ಕೊಂಡು ಮ್ಯಾಲೊಂದು ಜುಬ್ಬ ಹಾಕ್ಕೊಂಡಾರ. ಅವ್ರು ಜುಬ್ಬ ಹಾಕ್ಕೊಂಡಾರ. ನಾ ನಿಮಗೆ ಹೇಳ್ತೇನೆ ಕನಸು ಎಷ್ಟು ಸ್ಪಷ್ಟ ಇತ್ತು ಅಂತಂತಂದ್ರೆ, ಆ ಮನುಷ್ಯನ ಕಾಫ್ ಮಸಲ್ಸ್ ಅಂದ್ರೆ ಮಿನ್ಗಂಡ. ನಾನು ಅದನ್ನು ಸಹಿತ ನೋಡಾಕತ್ತಿದ್ದೆ, ಅದು ಸಹಿತ ಅಷ್ಟು ಸ್ಪಷ್ಟ ಕಾಣಾಕತ್ತಿತ್ತು. ಅವ್ರು ಏನು ಹೇಳಿದ್ರು, ಬುಫೆ ಸಿಸ್ಟಮ್ದೊಳಗೆ ಅವ್ರು ಹೇಳಾಕತ್ತಿದ್ರು ಒಬ್ರಿ, ನಿಮ್ಮ ಮನ್ಯಾಗ ಅದು ವೈಟ್ ಕಲರ್ ಪ್ಲೇಟ್ ಐತಲ್ರಿ, ಅದ್ರೊಳಗೆ ಬ್ಲೂ ಕಲರ್ ಹೂ ಅದಾವಲ್ರಿ, ನೀವು ನನಗೆ ಅದ್ರೊಳಗೆ ನಾವು ಊಟಕ್ಕೆ ಕೊಡ್ರಿ. ನಾ ಬೆಳಿಗ್ಗೆ ಆ ಮನುಷ್ಯ ಹೇಳಾಕತ್ತಿದ್ದ, ಇದರ ಅರ್ಥ ಯಾರು ಅಂತಂತಂದ್ರೆ ಅದು ಎನರ್ಜಿ. ಆ ಎನರ್ಜಿ ಏನು ಹೇಳ್ತೈತಿ ಅಂತಂತ, ನನಗೆ ವಾಪಸ್ ಅದ ಪ್ಲೇಟ್ನೊಳಗೆ ನಾವು ಊಟಕ್ಕೆ ಕೊಡು ನೀನು ಅಂತದ್ದು ನನಗೆ ಹೇಳ್ತದೆ. ನಾ ಮತ್ತೆ ಮರುದಿನ ಎದ್ದು ಕೂಡ ನನ್ನಕ್ಕೆ ವಾಪಸ್ ಮತ್ತೆಲ್ಲ ಕ್ಲೀನ್ ಮಾಡಿ ವಾಪಸ್ ಒಡೆದು ಹೋಗಲ್ತಕ್ಕಂತಂದು ಹೇಳಿ, ನನಗೆ ಊಟ ಮಾಡೋಕ್ಕೆ ಎಷ್ಟು ಬಿಸಿ ಬೇಕೋ ಅಷ್ಟೇ ಬಿಸಿ ಮಾಡಿ ಒಂದು ತಾಟ್ನೆ ಹಾಕಿರ್ತೇನೆ. ಆ ತಾಟ್ನೆ ಹಾಕಿ ನಾ ದೇವ್ರ ಮುಂದೆ ಇಟ್ಟಿರ್ತೇನೆ, ಅದನ್ನು ಊಟಕ್ಕೆ ಕೊಟ್ಟಿರ್ತೇನೆ. ನಾವು ಡಿ ಟಿ ಕನ್ವರ್ಸೇಷನ್ ಹಿಂಗೆ ಮಾಡ್ತೈತಿ ನಿಮ್ಮ ಜೋಡಿ, ನೆನಪಿರಲಿ. ಬರೀ ಸಾಯಿಬಾಬಾ ಲಕ್ಷ್ಮೀ ಕಾಳಮ್ಮ ಹೆಸರು ನಹಿ ಚಲ್ತಾ. ಹೆಂಗಿರ್ತದೆ ಗೊತ್ತಾ, ಇದು ಯಾವಾಗ ಆಕತ್ ಗೊತ್ತಾ, तुम्हारे भगवान के बीच में एक दीवार होती है. ಅವ ಗಾಡಿ ಆ ಕಡೆ ಇರ್ತಾನೆ, ನೀವು ಗಾಡಿ ಈ ಕಡೆ ಇರ್ತೀರಿ. ಓ ದಿವಾರ್ ಗಿರೋದು, ಆ ಗಾಡಿ ಕೆಡೋರಿ ಅದನ್ನು ನಡ್ಕಿಂದು ಡೈರೆಕ್ಟ್ ಕನ್ವರ್ಸೇಷನ್ ಆಗ್ತೈತೆ. ನಿಮಗೆ ಬರಾಬರಿ ಹೇಳ್ತಾನೆ ನಾವು ಏನು ಬೇಕು ಏನಿಲ್ಲ, ಎಲ್ಲಿ ತಪ್ಪಾಕತ್ತಿ ಅಂತಂದೇಳಿ. ಈ ಥರದ ಟ್ರಸ್ಟ್ ಇರಬೇಕು. ಕ್ಲಾರಿಟಿ ಥ್ರೂ ಸ್ಟಿಲ್ನೆಸ್. ಫೈಂಡ್ ಕ್ಲಾರಿಟಿ ಇನ್ ಸ್ಟಿಲ್ನೆಸ್. ಮೆಡಿಟೇಷನ್ ಅನ್ಲಾಕ್ಸ್ ಯುವರ್ ಇಂಟ್ಯೂಷನ್. ಸ್ಟಿಲ್ನೆಸ್ ಅಂತ ಅದಕ್ಕೆ ಹೇಳಿದೆ, ಮಾತಾಡೋದು ಕಡಿಮೆ ಮಾಡಿರಿ, ಸುಮ್ಮನೆ ಇರಾಕೆ ನೋಡ್ರಿ. ಒಂದು ಜಾಗ ಕುಂತ್ರಿ ಅಂದ್ರೆ ಒಂದು 10 ನಿಮಿಷ ಸುಮ್ಮನೆ ಕುಂಡ್ರಾಕ್ ಕಲೀರಿ. ಬಾಲ್ಕನಿ ಒಳಗೆ ಹೋಗಿ ನಿಂತರೂ ಸಹಿತ ಸುಮ್ಮನೆ ಬಾಲ್ಕನಿ ಒಳಗೆ ನಿಂತು ಬರೀ ನೋಡೋಕ್ಕಷ್ಟೇ ಕಲೀರಿ. ಬರೀ ನೋಡ್ರಿ, ಅದ್ರ ಬದಲಾಗಿ ವಿಚಾರ ಮಾಡಬೇಡ್ರಿ. ನೋಡೋದು ಬೇರೆ, ವಿಚಾರ ಮಾಡೋದು ಬೇರೆ. ಯಾಕಂದ್ರೆ ಸ್ಟಿಲ್ನೆಸ್ದೊಳಗೆ ಕ್ಲಾರಿಟಿ ಇರ್ತೈತಿ. ಸ್ಟಿಲ್ನೆಸ್ ಬದಲಾಗಿ ಹೇಳಬೇಕು ಅಂತಂದ್ರೆ, ನಿಮಗೆ ಗೊತ್ತೈತಿ ಇವರು ಕೆಲವೊಂದಿಷ್ಟು ತೈಚಿ ಅಂತದು ಏನೋ ಕೆಲವೊಂದಿಷ್ಟು ಇವು ಬರ್ತಾವಲ್ಲ, ಅದಕ್ಕೆ ಏನಂತಾರಪ್ಪ, ಜಪನೀಸು ಅಥವಾ ಏನೇ ಚೈನೀಸು ಎಂಥವ್ರು ಅವರು ಅದನ್ನು ಆ ಥರದ್ದು ಆ ಮೋಷನ್ಸ್ ಕಲಿಸ್ತಾರೆ ಅವ್ರು. ತೈಚಿ ಅಂತ ಅದು ಒಂದು ಆರ್ಟ್. ಅವ್ರು ಎಷ್ಟು ಸ್ಲೋ ಹಂಗೆ ಮೂವ್ ಆಗ್ತಿರ್ತಾರೆ ಗೊತ್ತಾ. ಅಯ್ಯೋ ಅದು ಎಷ್ಟು ಬೇಜಾರಾಗತ್ತೆ ಅಂದ್ರೆ, ಅಯ್ಯೋ ಇನ್ಯಾರು ಮಾಡ್ಕೊತ ಕೊಂಡ್ರವರು ಅಂತ. ನೋ ದಟ್ ಇನ್ಕ್ರೀಸಸ್ ಯುವರ್ ಪೇಷನ್ಸ್. ಪೇಷನ್ಸ್ ಲೆವೆಲ್ ಇನ್ಕ್ರೀಸ್ ಮಾಡ್ತದೆ ಅದು. ಸೊ ಅದಕ್ಕೆ ಸ್ಟಿಲ್ನೆಸ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಐತೆ ನೋಡ್ರಿ. ಹೆಲ್ಪ್ಲೆಸ್ನೆಸ್. ನನಗೆ ಅನ್ಸಿದ ಮಟ್ಟಿಗೆ ನೀವು ಕೆಲವೊಂದು ವಿಷಯದೊಳಗೆ ಎಲ್ಲರೇ ಹೆಲ್ಪ್ಲೆಸ್ ಅಂತಂದು ಹೇಳಿ ಫೀಲ್ ಮಾಡ್ತಿರ್ಬೋದು. ಅದಕ್ಕೆ ಯಾವಾಗೂ ಹೆಲ್ಪ್ಲೆಸ್ನೆಸ್ ಅನ್ನಿಸ್ತತಿ, ಎಲ್ಲರಿಗೂ ಅನ್ನಿಸ್ತತಿ, ಎಲ್ಲರ ಜೀವನದೊಳಗೂ ಆ ಥರ ಬಂದಿರ್ತೈತಿ. ಆದರೆ ನೀವು ಇಲ್ಲಿ ಇಂಟ್ಯೂಷನ್ ಲೆವೆಲ್ ಮೇಲೆ ನಿಮಗೆ ಕೆಲಸ ಮಾಡಿರಿ ಅಂತ ಯಾಕೆ ಹೇಳಾಕತ್ತೈತಿ ಅಂತ, ಆ ಇಂಟ್ಯೂಷನ್ ಲೆವೆಲ್ ಮತ್ತೊಬ್ಬರನ್ನ ಕರ್ಕೊಂಡು ಬರ್ತೈತಿ, ನಿಮಗೆ ಅಡ್ವೈಸ್ ಮಾಡೋಕ್ಕಸ್ತೈತಿ. ಹೌದು, ಎನರ್ಜಿ ಹಾಗೆ ಕೆಲಸ ಮಾಡ್ತೈತಿ, ನೆನಪಿರಲಿ. ಮತ್ತು
ನೀವು ಸ್ಪಿರಿಚುವಲ್ ಪಾತ್ದೊಳಗೆ ಹೋಗ್ರಿ ಯಾಕಂತ ನಾನು ನಿಮ್ಮ ಮೇಲೆ ಮೇಲೆ ಹೇಳ್ತೇನೆ ಅಂತಂತಾರೆ, ಯಾರಿಗೂ ಜೀವನದೊಳಗೆ ಸಲಾ ಮುಡಿಯೋಂಥ ಅವಶ್ಯಕತೆ ಇಲ್ಲ. ಏನು ಬೇಕೋ ಎಲ್ಲ ರೆಡಿ ಇರ್ತೈತಿ. ನೀವು ಜಸ್ಟ್ ಆರ್ಡರ್ ಮಾಡೋದು ಅಂದ ತಡ ಬಂತ ನೋಡ್ರಿ ಎಷ್ಟು ಕರೆಕ್ಟ್ ಬರ್ತೈತಿ. ಫುಲ್ ಮೂನ್ ಇನ್ ಎಕ್ವೇರಿಯಸ್, ಬಿ ರಿಯಲ್, ಡೋಂಟ್ ಬಿ ಫೇಕ್. ಫ್ಯಾನ್ಸಿ ಡ್ರೆಸ್ ಹಾಕ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಮುಖವಾಡ ಹಾಕ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನೋಡಿರಿ, ಎಲ್ಲ ಫ್ಯಾನ್ಸಿ ಡ್ರೆಸ್ ಹಾಕ್ಕೋಬೋದು, ಎಷ್ಟೆಲ್ಲ ನೀವು ಏನೆಲ್ಲ ಎಕ್ಸಸರೀಸ್ ಹಾಕ್ಕೋಬೋದು. ಆದರೆ ನೀವು ಸಿಂಪಲ್ ಇರೋದು ಎಷ್ಟು ಕಠಿಣ ಗೊತ್ತೈತಿ. ಮೇಕಪ್ ಮಾಡ್ಕೊಳ್ಳೋದು ಎಷ್ಟು ಆಸಾನ್, ಹಂಗೆ ಇರೋದು ಎಷ್ಟು ಅದಕ್ಕೆ ಎಷ್ಟು ಧೈರ್ಯ ಬೇಕು ಗೊತ್ತಾ. ಸೊ ಬಿ ರಿಯಲ್ ಅಂತ ಹೇಳಾಕತ್ತೈತಿ. ಸೊ ವಿಲ್ ಸಿ ದಿಸ್ ಫೋರ್ತ್ ಒನ್. ಓಕೆ, ಬಿ ಬ್ರೇವ್. Your courage inspires others as a bravery inspired the Vanaras. Empower others by facing your own fears. ಕೆಲವೊಂದು ಸರ್ತಿ ನಾವು ಅನ್ಕೋತಿರ್ತೇವೆ ನಾವು ಮಂದಿನ ಚೇಂಜ್ ಮಾಡ್ಬೇಕಂತಂದೇಳಿ. ಮಂದಿನ ಸೇ ಯು ಕೆನಾಟ್ ಚೇಂಜ್ ಎನಿಬಡಿ. ಎಂದೆಂದೂ ಸಾಧ್ಯ ಇಲ್ಲ. ಅದನ್ನೇ ಹೇಳ್ತಾರೆ ಸ್ವಾಮಿ ವಿವೇಕಾನಂದ, ಎಂದೂ ಯಾರನ್ನೂ ನೀವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಿಷ್ಟು ಮಟ್ಟಿಗೆ ನಿಮ್ಮಲ್ಲಿದೆ ಕೆಲವೊಂದು ವಿಷಯಗಳನ್ನ ಅವರು ಇಂಪ್ಲಿಮೆಂಟ್ ಮಾಡ್ಕೋಬೋದು ಅಷ್ಟೇ. ಅದನ್ನು ಬಿಟ್ಟರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು. ಸೊ ನೀವು ಹೆಂಗೆ ತಯಾರಾಗಬೇಕು ಅಂತಂತಂದರೆ, ನಿಮ್ಮನ್ನು ನೋಡಿ ಜನ ಕಲಿಬೇಕು, ನಿಮ್ಮನ್ನು ನೋಡಿ ಜನ ಇನ್ಸ್ಪೈರ್ ಆಗಬೇಕು. ಅದು ಸಮಾಜಕ್ಕೆ ಒಂದು ಕೊಡುವಂಥ ಕೊಡುಗೆನ. ಇದ್ರ ಮೇಲೆ ಸಣ್ಣದೊಂದು ಕತೆ ಹೇಳ್ತೇನೆ ನೋಡ್ರಿ. ಒಬ್ರು ಇರ್ತಾರೆ, ಅವರು ಕೆಲವೊಂದಿಷ್ಟು ಸ್ಟೂಡೆಂಟ್ಸನ್ನು ತಯಾರು ಮಾಡ್ತಿರ್ತಾರೆ. ಯಾವ ವಿಷಯಕ್ಕೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ, ನನಗೂ ಗೊತ್ತಿಲ್ಲ, ಅದು ಮರ್ತು ಹೋಗಿರ್ತದೆ ನನಗೆ. ಸ್ವಲ್ಪ ನೆನಪೈತೆ ಹೇಳ್ತೇನೆ ಕೇಳ್ರಿ. ಆಮೇಲೆ ಅವರು ಸ್ಟೂಡೆಂಟ್ಸನ್ನು ಹೆಂಗೆ ಅಂತಂತಂದ್ರೆ, ಅವ್ರು ಇಷ್ಟವ್ರನ್ನ ತಯಾರು ಮಾಡ್ತಿರ್ತಾರಲ್ಲ, ಸಿಟ್ಟು ಭಾಳ ಬರ್ತಿರ್ತದೆ ಅವ್ರಿಗೆ. ಏನಾರ ಕೆಲವೊಂದು ವಿಷಯದ ನೀವು ಡಿಸಿಪ್ಲಿನ್ ಅದು ಇದನ್ನು ಮಾಡಲಿಲ್ಲ ಅಂತಂದ್ರೆ ಭಾಳ ಬೈತಿರ್ತಾರೆ ಅವ್ರು. ಸಿಟ್ಟು ಮಾಡೋದು ಮಾಡ್ತಿರ್ತಾರೋ. ಅವು ಸ್ಟೂಡೆಂಟ್ಸ್ಗಳಿಗೆ ಬೇಜಾರಾಗಿರ್ತೈತಿ. ಇವ್ರಿಗೇನು ಅನ್ನಿಸಿರ್ತೈತಿ ಅಂದರೆ, ಸಿಟ್ಟು ಮಾಡಿದ್ರೆ ಎಲ್ಲ ಕರೆಕ್ಟ್ ಆಕೈತಿ ಅಂತಂದು ಹೇಳಿ. ಆಮೇಲೆ ಅವರು ಸ್ಟೂಡೆಂಟ್ಸ್ಗಳೆಲ್ಲ ಹಳ್ಳಿ ಲೆವೆಲ್ದಿಂದ ಜಿಲ್ಲಾ ಲೆವೆಲಿಗೆ ಬಂದರು, ಆಮೇಲೆ ನ್ಯಾಷನಲ್ ಲೆವೆಲಿಗೆ ಬಂದರು, ಇಂಟರ್ನ್ಯಾಷನಲ್ ಲೆವೆಲಿಗೆ ಬಂದರು. ಆಮೇಲೆ ಅವ್ರಿಗೆ ಬೇಸರ ಬರಾಕೈತೆ. ಯಾವಾಗ ಈ ಪ್ರೊಸೆಸ್ ನಡೆದಿತ್ತು ಅವಾಗ ಅಷ್ಟೇ ಅವರು ಡಿಸಿಪ್ಲಿನ್ಫುಲಿ ಕೆಲಸ ಮಾಡಿದರು. ಆಮೇಲೆ ಅವ್ರು ಬಿಟ್ಬಿಟ್ರಲ್ಲ, ಅದಕ್ಕೇನು ಯೂಸ್ಲೆಸ್. ನನಗೆ ಇದನ್ನು ರಿಪೀಟ್ ಮಾಡಿ ಬೇಜಾರಾಗತೈತಿ, ನನಗೇನು ಮಾಡೋದನ್ನು ಬೇಡ ಅಂತಂದು ಹೇಳಿ ಅವ್ರು ಏನು ಮಾಡ್ತಾರೆ ಅಂದ್ರೆ ವಾಪಸ್ ತಮ್ಮೂರಿಗೆ ಹೋಗಿಬಿಡ್ತಾರೆ. ನಾ ಯಾರಿಗೂ ಇನ್ನೇನು ಹೇಳಕ್ಕನವಲ್ಲೇ, ನಾ ಅದಕ್ಕೆ ಮಂದಿ ಹೇಳ್ಕೊಂತ ಟೈಮ್ ವೇಸ್ಟ್ ಮಾಡಬೇಕು ಅಂತಂದೇಳಿ ತಮ್ಮ ಮನೆಗೆ ಹೋಗಿಬಿಡ್ತಾರೆ ಅವ್ರು. ತಮ್ಮ ಮನೆಗೆ ಹೋಗಿ ತಮ್ಮ ಮೇಲೆ ತಾವು ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಅಂದರೆ ತಾವು ಹೆಂಗೆ ಡಿಸಿಪ್ಲಿನ್ಫುಲಿ ಹೆಂಗೆ ಇರಬೇಕು ಏನು ಅಂದರೆ ತಮ್ಮ ಕಾರ್ಯಕ್ರಮಗಳನ್ನು ತಾವು ಸರಿ ಹೆಂಗೆ ಮಾಡ್ತಿರ್ತಾರೆ. ಅವ್ರು ಒಂದು ಹಳ್ಳಿಯಾಗಿರ್ತಿರ್ತಾರೆ. ಆಮೇಲೆ ಕೊನೆಗೆ ಏನಾಗಿ ಶುರು ಆಗ್ತದೆ ಗೊತ್ತಾನ, ಆ ಹಳ್ಳಿಯಾಗಿನ ಮಂದಿನ, ಅಯ್ಯೋ ನಮ್ಮ ಹುಡುಗ್ರಿ ಒಂದು ಸ್ವಲ್ಪ ಯಾಕೋ ಸರಿ ಹಿಂಗೆ ಓದ್ವತ್ರಿ ಬರೀವಲ್ತ್ರಿ, ಏನು ಬರೀ ಹಿಂಗೆ ಮಾಡ್ತತ್ರಿ. ಅಲ್ಲೊಬ್ರು ಸರ್ ಅದಾರಲ್ರಿ, ಅವರು ಭಾಳ ಶಾಣೆ ಇರ್ದಾರೆ ರೀ, ಭಾಳ ತಿಳುವಳಿಕೆ ಇದ್ದವ್ರು ಅದಾರ ರೀ, ಅವ್ರ ಕಡೆ ಕರ್ಕೊಂಡು ಹೋಗೋಣ್ರಿ. ಅವ್ರು ಏನಾರು ಹೇಳಿದ್ರೆ ನಮ್ಮ ಹುಡುಗಿಗೆ ಒಂದು ಸ್ವಲ್ಪ ತಲೆಯಾಗ ಏನಾರು ವಿಷಯ ಹೋಗ್ಬೋದ್ರಿ ಅಂತ ಕರ್ಕೊಂಡು ಹೋಗೋರೊಬ್ರು. ಹಂಗೆ ಇವ್ರು ಕರ್ಕೊಂಡು ಹೋದ್ರೆ ಇವ್ರು ಹುಡುಗ ಸರಿಯಾದ, ಮತ್ತೊಬ್ರು ಕರ್ಕೊಂಡು ಹೋದ್ರೆ ಮತ್ತೊಬ್ರು ಸರಿಯಾದ್ರೆ ಅವು ಆಮೇಲೆ ಜಿಲ್ಲಾ ಲೆವೆಲ್ದಿಂದ ಬಂದ್ರೆ, ಆಮೇಲೆ ಮೆಟ್ರೋ ಸಿಟೀಸ್ದಿಂದ ಬಂದ್ರೆ, ಆಮೇಲೆ ರಾಜ್ಯ ಮಟ್ಟದ ಲೆವೆಲ್ದಾಗಿನ ಜನ ಬಂದರೆ, ಇಂಟರ್ನ್ಯಾಷನಲ್ ಲೆವೆಲ್ದಾಗಿನ ಜನ ಬರಾಕತ್ತರ. ಅದಕ್ಕೆ ಹೆಂಗೈತಿ ಅಂತಂದ್ರೆ ನಮ್ಮ ಮೇಲೆ ನಾವು ಕೆಲಸ ಮಾಡ್ಬೇಕು. ಮೊದಲು ನಮ್ಮ ಮೇಲೆ ನಾವು ಕೆಲಸ ಮಾಡಿದ್ವಿ ಅಂತಂದ್ರೆ ನೀವೆಲ್ಲಿ ಹುಡ್ಕಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನೀವು ಸುಮ್ಮನೆ ಇದ್ರಿ ಅಂತಂತಂದ್ರೆ ಜನ ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗಿರ್ತಾರೆ. ನೀವು ಆ ಥರ ಕೆಲಸ ಮಾಡಿರಿ ಅಂತ ಹೇಳ್ತಾರೆ. ಬಿ ಬ್ರೇವ್. ನಿಮ್ಮನ್ನು ನೋಡಿ ಜನ ಇನ್ಸ್ಪೈರ್ ಆಗಿರ್ಬೇಕು. ಆಮೇಲೆ ಅವ್ರು ಇದ್ದ ಹಳ್ಳಿಗನ ದೇಶ ವಿದೇಶದಿಂದ ಜನ ಅವ್ರನ್ನ ಭೇಟಿಯಾಗಿ ಬರಾಕತ್ತಾರ ಅಂತ. ಈ ಥರ ಇರಬೇಕು. ಸ್ಪಿರಿಚುವಲ್ ಗೈಡೆನ್ಸ್, ತಾವೇನಾದರೂ ಸ್ಪಿರಿಚುವಲ್ ಪಾತ್ ಮೇಲೆ ಇದ್ರಿ ಅಂದ್ರೆ, ಇಂಟ್ಯೂಷನ್ ಕನೆಕ್ಟ್ಸ್ ಯು ವಿತ್ ಡಿವೈನ್ ಗೈಡೆನ್ಸ್, ಟ್ರಸ್ಟ್ ಇಟ್ಸ್ ಡಿರೆಕ್ಷನ್. ನೀವು ಮೀನಿಂಗ್ಫುಲ್ ಪಾತ್ನ್ಯಾಗ ಅದೀರಿ. ನಿಮಗೇನು ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಇಂಟ್ಯೂಷನ್ ನಿಮ್ಮ ಡಿವೈನ್ ಎನರ್ಜಿ ಜೋಡಿ ನಿಮಗೆ ಕನೆಕ್ಟ್ ಮಾಡ್ತತಿ, ನಿಮಗೆ ಗೈಡ್ ಮಾಡ್ತತಿ. ಟ್ರಸ್ಟ್ ಇಟ್. ಗಾರ್ಡಿಯನ್ ಏಂಜಲ್. ಯುವರ್ ಗಾರ್ಡಿಯನ್ ಏಂಜಲ್ ವಾಚಸ್ ಓವರ್ ಯು, ಆಫರಿಂಗ್ ಪ್ರೊಟೆಕ್ಷನ್ ಆ್ಯಂಡ್ ಸಪೋರ್ಟ್. ಏಂಜಲ್ಸ್ ಯಾವಾಗಿದ್ರೂ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಅವರು ಜೀವಂತ ಅಂದರೆ ನಮ್ಮ ಆಸ್ಪಾಸ್ ಮನುಷ್ಯರ ಫಾರ್ಮ್ದೊಳಗೂ ಇರ್ಬೋದು, ಅಥವಾ ಡ್ರೀಮ್ಸ್ ಥ್ರೂ ಇರ್ಬೋದು, ಅಥವಾ ನಿಮ್ಮ ಇಂಟ್ಯೂಷನ್ ಲೆವೆಲ್ದಿಂದನೂ ನಿಮ್ಮ ಜೋಡಿ ಕೆಲಸ ಮಾಡ್ತಿರ್ತಾರೆ ಅವರು. ಬೇರೆ ರೆಲ್ಮ್ದಿಂದ ಇಂಟ್ಯೂಷನ್ ಲೆವೆಲ್ ಯಾವಾಗ ಇನ್ಕ್ರೀಸ್ ಆಕತ್ತಲ್ಲ, ಬೇರೆ ರೆಲ್ಮ್ದಿಂದ ಏನು ಇನ್ಫಾರ್ಮೇಷನ್ ಬರತ್ತೈತೆ ನೀವು ಪಟ್ನ ಕ್ಯಾಚ್ ಮಾಡ್ತೀರಿ ಅದನ್ನು. ದೇ ಆಲ್ವೇಸ್ ಸಪೋರ್ಟ್ ಆ್ಯಂಡ್ ದೇ ಆಲ್ವೇಸ್ ಪ್ರೊಟೆಕ್ಟಿವ್. ನಮಗೆ ಗೊತ್ತಾಗಂಗಿಲ್ಲ ಅಷ್ಟೇ ಅದು. ನಂಗೆ ಅನಿಸಿ ಮಟ್ಟಿಗೆ ನೀವು ಕೆಲವೊಂದು ವಿಷಯಕ್ಕೆ ಎಲ್ಲಾದರೂ ಹೆದರ್ತಿರ್ಬೋದು. ಓಕೆ. ಫಿಯರ್ ಈಸ್ ಅ ರೆಸ್ಪಾನ್ಸ್ ಟು ದ ಅನ್ನೋನ್, ರಿಮೈಂಡಿಂಗ್ ಯು ಟು ಅಡ್ರೆಸ್ ದ ಡೌಟ್ಸ್ ಡೀಪ್ ವಿದಿನ್.
By facing fear, you will discover your courage and potential, overcoming fear and embracing greater challenges. ನೋಡ್ರಿ ಎಲ್ಲರೂ ಹೆದರ್ತಿರ್ತಾರೆ. ಯಾರು ಹೆದರ್ಲಾರದೆ ಇರೋರು ಯಾರೂ ಮನುಷ್ಯರಲ್ಲ. ಆದ್ರೆ ನಾವು ನಮ್ಮಲ್ಲಿ ಏನು ಹೆದರಿಕೆ ಐತಿ ಅಥವಾ ಏನು ಡೌಟ್ಸ್ ಅದಾವ ಅದ್ರ ಮೇಲೆ ನಾವು ಕೆಲಸ ಮಾಡಬೇಕು. ಯಾಕಂದ್ರೆ ಅವು ನಮಗೊಂದು ರೀತಿಯಿಂದ ಆಬ್ಸ್ಟಕಲ್ಸ್ ಕ್ರಿಯೇಟ್ ಮಾಡ್ತಿರ್ತಾವೆ ನಮ್ಮ ಜೀವನದೊಳಗೆ ಫರ್ದರ್ ಡೆವಲಪ್ಮೆಂಟಿಗೆ. ಸೊ ನಿಮ್ಮಲ್ಲೆಲ್ಲೋ ಡೀಪ್ ವಿದಿನ್ ಆ ಥರದ ಕೆಲಸ ಅವು ಮಾಡ್ತಿರ್ಬೋದು. ಆ ಥರದ್ದು ಒಂದು ನೀವು ಅನ್ನೋನ್ ಫಿಯರ್ ಇರ್ಬೋದು ನಿಮ್ಮಲ್ಲೇ. ಸೊ ಅದ್ರ ಮೇಲೆ ಕೆಲಸ ಮಾಡಿರಿ. ಅಟೆಂಡ್ ಟು ದ ಡೀಟೇಲ್ಸ್. ವರ್ಗೋ ಈಸ್ ಆಲ್ ಅಬೌಟ್ ವರ್ಗೋಸ್ ಯಾರು ಇರ್ತಾರಲ್ಲ, ವರ್ಗೋ ಅಂದರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರು ಯಾವಾಗಿದ್ದರೂ ಅವರು ಡೀಟೇಲ್ ವಿಷಯಗಳ ಮೇಲೆ ಅವರು ಡೀಟೇಲಾಗಿ ರಿಸರ್ಚ್ ಮಾಡ್ತಿರ್ತಾರೆ. ದೇ ಆರ್ ವೆರಿ ಕೀನ್ ಅಬ್ಸರ್ವರ್ಸ್. ಅವ್ರಿಗೆ ನೀವು ಏನಾದರೂ ಸೂಪರ್ಫಿಷಿಯಲ್ ಹೇಳ್ಕೊಟ್ರೆ ಅವ್ರು ಯಾವಾಗೂ ಕೇಳೋಂಗಿಲ್ಲ. ಡೀಪ್ ವಿದಿನ್ ಏನೈತಿ ಅಂತಂದು ಹೇಳಿ ನೋಡ್ತಿರ್ತಾರೋ. ನನಗೆ ಅನ್ಸಿಬಿಟ್ಟು ನಿಮಗೆ ಏನಾದರೂ ಆ ಥರದ ವಿಷಯದೊಳಗೆ ಸ್ವಲ್ಪ ಏನಾದರೂ ಕಡಿಮೆ ಇರಬಹುದು. ಸೊ ಅಟೆಂಡ್ ಟು ದ ಡೀಟೇಲ್ಸ್. ನೀವು ಏನೇ ಕೆಲಸ ಮಾಡ್ತಿದ್ರು ಮೊದಲು ಅದರ ಡೀಟೇಲ್ಸ್ ತಗೊಳಕ್ಕೆ ಕಲೀರಿ. ಡೀಟೇಲ್ ಹಂಗೆ ಮೊದಲು ಅದನ್ನು ಸ್ಟಡಿ ಮಾಡಿರಿ, ಆಮೇಲೆ ಆ ವಿಷಯಕ್ಕೆ ಕೈ ಹಾಕಿರಿ. ಸೊ ತಾವು ಯಾರೆಲ್ಲ 5th ಡೆಕ್ ಚೂಸ್ ಮಾಡ್ಕೊಂಡಿರಿ, ತಮಗಾಗಿ ಏನು ಮೆಸೇಜ್ ಇದೆ? ಎಸ್, ವಿಲ್ ಸಿ ದಿಸ್. ಓಕೆ, ಸೊ ಸೆಲ್ಫ್ ಡಿಸಿಪ್ಲಿನ್ ಇದು ನನ್ನ ಹತ್ರ ಸ್ವಲ್ಪ ಕಡಿಮೆ ಐತಿ. ಏನು ಮಾಡೋದು? ಡೆವಲಪ್ ಅನ್ವೇವರಿಂಗ್ ಸೆಲ್ಫ್ ಕಂಟ್ರೋಲ್ ಆ್ಯಸ್ ಐ ಮಾಸ್ಟರ್ಡ್ ಮೈ ಡಿಸೈರ್ಸ್ ಇಂಪಲ್ಸಸ್ ಥ್ರೂ ಡಿವೋಷನ್ ಟು ರಾಮ. ಪ್ರಾಕ್ಟೀಸ್ ಮಾಡರೇಷನ್ ಆ್ಯಂಡ್ ಡಿಸಿಪ್ಲಿನ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಯುವರ್ ಲೈಫ್. ಸೆಲ್ಫ್ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಡಿಸಿಪ್ಲಿನ್ ಅಂತಂತಂದರೆ ನಾನು ಡಿಸೈರ್ಸು ಅವು ಇವು ಆ ವಿಷಯದೊಳಗೆಲ್ಲ ಅಲ್ಲ. ನಮ್ಮ ಮನೆ ಕೆಲಸ ಮಾಡೋದ್ರೊಳಗೆ ಅಥವಾ ನನ್ನ ಕೆಲಸ ಮಾಡೋದ್ರೊಳಗೆ ಸ್ವಲ್ಪ ಡಿಸಿಪ್ಲಿನ್ಫುಲ್ಲಿ ನಾನೂ ಮಾಡೋಂಗಿಲ್ಲ. ಯಾಕಂದ್ರೆ ನನಗೆ ಒಂದೇ ದಿವ್ಸಕ್ಕೆ ಟಾಸ್ಕ್ ಭಾಳ ಆಗಿಬಿಡ್ತಾವೆ. ಸೊ ಐ ಗೆಟ್ ಟಯರ್ಡ್. ಸೊ ಇಲ್ಲೇನು ಹೇಳಾಕತ್ತಾರೆ ಅಂದ್ರೆ ನಿಮ್ಗೆ ಅಂತಂತಲ್ಲ, ಈ ಮೆಸೇಜ್ ಇವತ್ತಿನ ದಿನ ನನಗೂ ಸಹಿತ ನಾನು ಇದನ್ನು ಫಾಲೋ ಮಾಡ್ತೀನಿ. ಎಷ್ಟು ಕರೆಕ್ಟ್ ಬಂದಿತ್ತು ನೋಡ್ರಿ ಇವತ್ತು. ಡೂ ಫಿಸಿಕಲ್ ವರ್ಕ್ ಆರ್ ಸಮ್ ವರ್ಕ್ ಔಟ್ ರೆಗ್ಯುಲರ್ಲಿ. ಈಗ ನಾನು ಏನು ಮಾಡಿದೆ, ನನಗೊಂದು ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದು ಆಗಿ ನನಗೆ ಪ್ರಾಬ್ಲಮ್ ಆಗಿತ್ತು ಅಂತಂದು ಹೇಳಿ ನಾ ಪಿಲಾಟೆ ಬೋರ್ಡ್ ತರಿಸಿದೆ. ಮೊನ್ನೆ ಪಿಲಾಟೆ ಬೋರ್ಡ್ ತರಿಸಿದೆ. ಬಂದನ 4 ದಿನ ಆತದ. ಆಮೇಲೆ ಇಷ್ಟು ಕೆಲಸ ಆಗಿಬಿಟ್ಟೈತಲ್ಲ, ನಾ ಅಂದ್ಕೊಂಡೆ ಇದನ್ನೇನು ಈಗೇನು ಮಾಡೋಕ್ಕಾಗಂಗಿಲ್ಲ, ಹೋಗಲಿ ಟೈಮ್ ಹೋಗಲಿ, ಅದನ್ನು ಆಮೇಲೆ ಮಾಡೋಣ ಅಂತಂದು ಹೇಳಿ ಇವತ್ತೇನು ಮಾಡಿದೆ, ನೀನು ಪಟ್ನ ರಾತ್ರಿ ನಂಬತ್ತು ಹೆಂಗಾದರೂ ನಾಳೆ ಸ್ವಾಮೀಜಿದು ಬರ್ತ್ಡೇ ಎಲ್ಲ ಅವ್ರದ್ದು ಬರ್ತ್ಡೇ ದಿನ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ರೆ ಅಥವಾ ಹೆಂಗಾದರೂ. ಯಾಕಂದ್ರೆ ಫಿಸಿಕಲ್ ಎನರ್ಜಿ ಅಥವಾ ಫಿಸಿಕಲ್ ಬಾಡಿ ತಯಾರು ಮಾಡೋಕ್ಕಂತಂದ್ರೆ ಆಂಜನೇಯ ಸ್ವಾಮಿನೆಲ್ಲ ನಾ ವಿಚಾರ ಮಾಡೇನಿ ಇವತ್ತಿಂದ ಅದನ್ನು ಸ್ಟಾರ್ಟ್ ಮಾಡೋದು ಅಂತಂದು ಹೇಳಿ. ಸೊ ಇವತ್ತು ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ. ಅಂದರೆ ಇವತ್ತಿಂದ ಸ್ಟಾರ್ಟ್ ಮಾಡವಾನಿ, ಅದನ್ನು ಬಂದು ಬಿದ್ದನ 4-5 ದಿನ ಆಗ್ತದಂತ. ಫಿಸಿಕಲ್ ವರ್ಕ್ ಯಾಕೆ ಮಾಡಿರಿ ಅಂತಂದು ಹೇಳ್ತಾರೆ ಗೊತ್ತಾ? ಈಗ ಕೆಲವು ಸರ್ತಿ ನಮಗೆ ಏನಾದರೂ ಫಿಸಿಕಲ್ ಪ್ರಾಬ್ಲಮ್ಸ್ ಇದ್ದು ಅಂತಂದ್ರೆ ನೀವು ಈಗಾಗಲೇ ನೀವು ನೋಡಿರ್ಬೋದು. ಈಗ ಎಲ್ಲ ಜಗತ್ತು ಇಷ್ಟು ಮುಂದೆ ಹೋಗ್ಯತ್ತಲ್ಲ. ಈಗ ಕೈರೋಪ್ರಾಕ್ಟರ್ಸ್ ಅಂತಂದ್ರೆ ಗೊತ್ತಾ? ಈಗ ಅದು ಗೋಣದು ಹಿಂಗೆ ಟಕ್ ಟಕ್ ಅಂತಂದು ಹೇಳಿ ಅಲೈನ್ ಮಾಡಿ ಕೊಡ್ತಾರಲ್ಲ ಎಲ್ಲ, ನೀವು ನೋಡಿರ್ಬೋದು. ಸಾಕಾಗೋಷ್ಟು ರೀಲ್ಸ್ದೊಳಗೆ ಬರ್ತಾವಂಥವೆಲ್ಲ. ಆ ಕೈರೋಪ್ರಾಕ್ಟರ್ಸ್ ಏನು ಮಾಡ್ತಾರೆ ಅಂತಂತಾರೆ, ಅದನ್ನು ಮಾಡಿದ ಕೂಡ ಜನರಿಗೆ ಯಾಕೆ ಅದನ್ನು ಹಗರ್ ಅನ್ನಿಸುತ್ತೆ, ಅವ್ರು ಯಾಕೆ ಅಳ್ತಾರೆ ಗೊತ್ತಾ? ಬ್ಲಾಕೇಜಸ್ ಇರ್ತಾವಲ್ಲಿ, ಬ್ಲಾಕೇಜಸ್ ಓಪನ್ ಆಗ್ತಾವೆ. ಅದೇನು ಬ್ಲ್ಯಾಕ್ ಕಲರ್ದು ಏನು ಎನರ್ಜಿ ಕುಂತಿರ್ತಲ್ಲ ಅಲ್ಲೇ, ಅದು ಹೊರಗೆ ಹೋಗ್ತೈತೆ. ಅವಾಗ ಮನುಷ್ಯಾಗ ಅಷ್ಟು ರಿಲೀಫ್ ಆಗ್ತೈತಿ. ಅದಕ್ಕೆ ನೀವು ಡೈಲಿ ಈ ಥರ ಬೆವರು ಬರುವಂಗೆ ಏನಾದರೂ ನೀವು ಎಕ್ಸಸೈಸ್ ಮಾಡ್ತಿದ್ರಿ ಅಂತಂದ್ರೆ ಬ್ಲಾಕೇಜಸ್ ಭಾಳ ಕಡಿಮೆ ಕ್ರಿಯೇಟ್ ಆಕಾವ ಬಾಡಿ ಒಳಗೆ. ನೋಡಿರಿ, ಎಲ್ಲರ ಕಿಸಿ ಜಿಂದಗಿ ಭೀ ಇತನೇ ಆಸಾನ್ ಭೀ ನೈ ಅವ್ರು ಖುಷ್ ಭೀ ನೈ. ಎಲ್ಲರ ಜೀವನದೊಳಗೂ ಒಂದಿಲ್ಲ ಒಂದು ಏನಾರು ಪ್ರಾಬ್ಲಮ್ ಇದ್ದೇ ಇರ್ತೈತಿ. ಸೊ ಅವು ಏನಕ್ಕ ಅಂದ್ರೆ ಕೆಲವೊಂದಿಷ್ಟು ನಾವು ಹೊರ ಹಾಕೋಕ್ಕಾಗಂಗಿಲ್ಲ ನಮ್ಮ ಮನಸ್ಸಿನಾಗಿಂದ. ಅವು ನಮ್ಮ ಮನಸ್ಸಿನೊಳಗೆ ಇದ್ದಿದ್ದು ನಮ್ಮ ಮನಸ್ಸು ಕೊರೆದು ನಮ್ಮ ಶರೀರದಲ್ಲಿನ ಬ್ಲಾಕೇಜಸ್ ಕ್ರಿಯೇಟ್ ಮಾಡ್ತಾವೆ. ಸೊ ಬ್ಲಾಕೇಜಸ್ ಓಪನ್ ಮಾಡ್ಕೊಳಕ್ಕೆ ದಿಸ್ ಈಸ್ ದ ಬೆಸ್ಟ್ ರೆಮಿಡಿ, ನಿಮ್ಮ ಬಾಡಿ ಮೇಲೆ ವರ್ಕ್ ಮಾಡೋದು. ವೈಬ್ರೇಷ್ನಲ್ ಅಲೈನ್ಮೆಂಟ್ ಇದು ಯಾರು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿರಲ್ಲ, ವೆನ್ ಯು ಅಲೈನ್ ವಿತ್ ದ ಯೂನಿವರ್ಸ್ ಯುವರ್ ಇಂಟ್ಯೂಷನ್ ಬಿಕಮ್ ಸ್ಟ್ರಾಂಗರ್. ಯಾವಾಗ ನೀವು ಕನೆಕ್ಟ್ ಆಗ್ತಿರಲ್ಲ ಅವಾಗ ನೀವು ಏನು ಬೇರೆದವ್ರಿಗೆ 20 ಸರ್ತಿ ಏನು ಕೇಳುವಂಥ ಅವಶ್ಯಕತೆ ಇಲ್ಲ. ಆವಾಗ ಏನು ಮಾಡ್ರಿ, ಇವಾಗ ಏನು ಮಾಡ್ರಿ, ನಿಮ್ಮ ಇಂಟ್ಯೂಷನ್ ಪವರನ್ನು ಒಳಗೆ ಕುಂತ್ಕೊಂಡು ನಿಮ್ಮ ಗುರುವಿನಂಗೆ ನಿಮಗೆ ಗೈಡ್ ಮಾಡ್ತೈತೆ. ಕಾಸ್ಮಿಕ್ ಅವೇರ್ನೆಸ್, ದ ಕಾಸ್ಮಾಸ್ ಸ್ಪೀಕ್ಸ್ ಥ್ರೂ ಯುವರ್ ಇಂಟ್ಯೂಷನ್, ಸ್ಟೇ ಓಪನ್ ಟು ಇಟ್ಸ್ ಮೆಸೇಜ್. ಅದನ್ನು ಹೇಳಿದ್ನಲ್ಲ, ಜೋ ಬ್ರಹ್ಮಾಂಡ ಮೇ ಹೇ ವಹಿ ಪಿಂಡ ಮೇ ಅವ್ರು ಜೋ ಪಿಂಡ ಮೇ ಹೇ ವಹಿ ಬ್ರಹ್ಮಾಂಡ ಮೇ. ಸುಮ್ಮನೆ ಈ ಸಾಲಿಡ್ ಬಾಡಿ ಐತಿ ಅಂತಂದು ಹೇಳಿ ನಾವೆಲ್ಲ ಓಡಾಡ್ತೇವೆ. ಅದರ್ವೈಸ್ ಈ ಸಾಲಿಡ್ ಬಾಡಿ ನೀವು ಮಾಡಿದ ಕರ್ಮಗಳನ್ನೆಲ್ಲ ಕಳೆದು ಹೋಗಕ್ಕಂತಂದು ಹೇಳಿ ಇಲ್ಲಿ ವಾಪಸ್ ನೀವು ಬಂದಿರಿ ಅಷ್ಟೇ, ನೀವಾಗಲಿ ನಾನಾಗಲಿ.
ಮತ್ತು ಸಾಲಿಡ್ ಬಾಡಿ ನಾವು ಮಣ್ಣ ಹಾಕಿದ ಕೂಡ ಇದು ಮಣ್ಣ ಹೋಗಿ ಮಣ್ಣನ್ನು ಯಾಕೆ ಹೋಗ್ಬಿಡ್ತೈತಿ 5 ಎಲಿಮೆಂಟ್ಸಿಂದ ತಯಾರಾಗೈತೆ ಅಷ್ಟೇ. ಅದಕ್ಕೆ ನೋಡಕ್ಕೆ ಸಾಲಿಡ್ ಕಾಣ್ತೈತಿ ಇದು. ಅದಕ್ಕೆ ಮೆಂಟಲಿ ಥೋड़ा सा दिमाग के खिड़की ओपन रखो. ಹವಾನೂ ಬರ್ತಿರ್ತೈತಿ, ಮೆಸೇಜಸ್ಸು ಬರ್ತಿರ್ತಾವೆ ಅದರಿಂದ. ಎಸ್, ಲೆಟ್ಟಿಂಗ್ ಗೋ. ನನಗೆ ಅನಿಸಿದ ಮಟ್ಟಿಗೆ ನೀವು ಮನಸ್ಸಿನೊಳಗೆ ಏನಾದರೂ ಇಟ್ಕೊಂತಿರ್ಬೇಕು. ಓಕೆ, ಸೊ ಹೆಂಗಂತಂತಂದ್ರೆ ನೋಡಿರಿ, ಒಂದು ಜೀವನದೊಳಗೆ ಒಂದು ಒಳ್ಳೆ ಜರ್ನಿ ಮಾಡಬೇಕು ಅಂತಂತಂದ್ರೆ ಸ್ವಲ್ಪ ಬರ್ಡನ್ ಕಡಿಮೆ ಇರಬೇಕು. ಬರೀ ಫಿಸಿಕಲ್ ವರ್ಕೌಟ್ ಅಂತಲೇ ಇರೋಂಗಿಲ್ಲ, ಮೆಂಟಲ್ ವರ್ಕೌಟೂ ಇರ್ತೈತಿ. ಯಾವ ವಿಷಯಗಳಿಗೆ ಎಷ್ಟು ಒತ್ತು ಕೊಡಬೇಕು, ಏನು ಮಾಡಬೇಕು ಅದನ್ನು ನಾವು ವಿಚಾರ ಮಾಡಬೇಕು. ವಿಚಾರಗಳ ಮೇಲೆ ಕಂಟ್ರೋಲ್ನ ಭಾಳ ಇಂಪಾರ್ಟೆಂಟ್. ಯಾವಾಗಂದ್ರೆ ಸೆನ್ಸಸ್ ಮೇಲೆ ಕಂಟ್ರೋಲ್ ಇದ್ದಾಗ ವಿಚಾರಗಳು ಕಂಟ್ರೋಲ್ ಆಕ್ಕವೆ. ಸೆನ್ಸಸ್ ಹೆಂಗೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಫಿಸಿಕಲಿ ವರ್ಕ್ ಮಾಡಿದಾಗ. ಫಿಸಿಕಲಿ ವರ್ಕ್ ಮಾಡಬೇಕು ಅಂತಂದ್ರೆ ನೀವು ಯಾವುದಾರ DT ಜೋಡಿ ಕನೆಕ್ಟೆಡ್ ಇರಬೇಕು. ಯಾಕಂದ್ರೆ ಎಲ್ಲ ಕಡೆಯಿಂದ ಹೆಲ್ಪ್ ಸಿಗ್ತೈತೆ ನಿಮಗೆ ಅವಾಗ. ಹೆಂಗಂತಂದ್ರೆ ನೀವು 24/7 ಅಂಡರ್ ಅಬ್ಸರ್ವೇಷನ್ ಇರ್ತೀರಿ. ಆ ಟೈಮ್ದೊಳಗೆ ಎಲ್ಲರೂ ತಪ್ಪಾಕತ್ತೀರಿ ಅಂದರೆ ಪಟ್ನ ನಿಮಗೆ ಮೆಸೇಜ್ ಬರ್ತೈತಿ. ಸೊ ನಿಮ್ಮ ಮನಸ್ಸಿನೊಳಗೆ ಏನಾದರೂ ಇದ್ದದೇ ಜೋ ಪುರಾಣ ಹೇ ಉಸ್ಕೋ ಫೇಂಕ್ ದೇನೆ ಕಾ ಜಂಕ್ रहता है, ಅದನ್ನೇನು ಮಾಡೋದು, ಅದನ್ನ ಇಟ್ಕೊಂಡ ನೀವು ಯಾವಾಗ ಈಗ ನಿಮ್ಗೆ ಹಿಂಗೆ ಹೇಳಿದೆ, ನಿಮಗೆ ಅನ್ನಿಸ್ತಿರ್ಬೋದು ಇವರೇನು ಭಾಳ ಹಗರು ಹೇಳ್ತಾರೆ, ಅದ್ರ ಬಟ್ ನನ್ನ ಮನಸ್ಸಿಗೆ ಎಷ್ಟು ನೋವಾಗೈತಿ. ನಿನ್ನ ಮನಸ್ಸಿಗೆ ನೋವಾದ್ರೆ ಏನಾಯ್ತು, ಅದರಿಂದ ನಿನಗೆ ಏನಾರು ಉಪಯೋಗ ಐತೇನೋ. ಕೆಲವೊಂದಿಷ್ಟು ವಿಷಯದಾಗ ಇವರು ರಾಜಸ್ಥಾನಿ ಮಂದಿ ಏನಂತಾರೆ ಅವ್ರಿಗೆ, ಈ ಗುಜರಾತಿಗಳು ಇರ್ತಾರಲ್ಲ, ಅವ್ರಂಗೆ ವಿಚಾರ ಮಾಡ್ಬೇಕು. ಅವ್ರು ಬರೀ ಬಿಸ್ನೆಸ್ ಬದಲಾಗ ಅಷ್ಟೇ ವಿಚಾರ ಮಾಡ್ತಿರ್ತಾರೆ. ಬಿಸ್ನೆಸ್ ಒಳಗೆ ಪ್ರಾಫಿಟ್ ಆಗೋದ್ರ ಬದಲಾಗ ಅಷ್ಟೇ ವಿಚಾರ ಮಾಡ್ತಿರ್ತಾರೆ ಅವರು. ಯಾಕಂತಂತಂದ್ರೆ ವೇರ್ ಅಟೆನ್ಷನ್ ಗೋಸ್ ಎನರ್ಜಿ ಫ್ಲೋಸ್. ನಿಮ್ಮ ಅಟೆನ್ಷನ್ ಈಗ ವಿಚಾರ ಮಾಡಿರಿ, ನೀವು ಇದನ್ನು ಬಿಸ್ನೆಸ್ ಥರನ ತೊಗೊಳ್ರಿ. ನೀವು ಅಷ್ಟಲ್ಲಿ ವಿಚಾರ ಮಾಡಿದ್ರೆ ಏನು ಉಪಯೋಗ ಏನಾರ ಬಂತೇನ? ಏನೂ ಇಲ್ಲ. ಶರೀರ ಹಾಳಾತು, ಮನಸ್ಸು ಹಾಳಾತು, ಟೈಮ್ ಹಾಳಾತು, ರಿಲೇಷನ್ಸ್ ಹಾಳಾದು, ಟೈಮೂ ಸ್ಪೆಂಡ್ ಆಯ್ತು, ಸಾಯು ದಿನಾನೂ ಹತ್ತಿರ ಬಂದು. ಅದನ್ನು ವಾಟ್ ಈಸ್ ದ ಯೂಸ್ ಆಫ್ ಇಟ್? ನಿಮಗೆ ಅಂದವರು ತಾವು ಹೋಗಿ ನಮ್ಮ ಮನ್ಯಾಗ ಆರಾಮ್ ಮಲ್ಕೊಂಡು ತಿಂದು ಉಂಡ ಅವ್ರು ಡರ್ಕಿ ಹೊಡೆದು ತಮ್ಮ ಜೀವನ ಚಲೋ ಮಾಡಕತ್ತಾರೆ. ನೀವು ಅದ್ರ ಬದಲಾಗಿ ವಿಚಾರ ಮಾಡಕತ್ತೀರಿ. ಸೊ ಕೆಲವೊಂದಿಷ್ಟು ವಿಷಯಗಳನ್ನ ನಾನು ನಿಜವಾಗ್ಲೂ ಹೇಳ್ತೇನೆ, ಕೆಲವೊಂದಿಷ್ಟು ವಿಷಯಗಳನ್ನ ಒಂದು ಜಸ್ಟ್ ಟ್ರೈ ಟು ಇಗ್ನೋರ್ ಇಟ್. ಆ ವಿಷಯಕ್ಕೂ ನಮಗೂ ಏನೂ ಸಂಬಂಧನೇ ಇಲ್ಲ ಅನ್ನೋಗತ್ತನೇ ಇರಬೇಕು. ದಟ್ ಈಸ್ ದ ಬೆಸ್ಟ್ ರೆಮಿಡಿ. ನೋಡಿರಿ, ನೀವು ಆ ಥರದ್ದು ನೀವೇನಾದರೂ ಆ ಥರದ ಮೆಂಟಾಲಿಟಿ ನೀವೇನಾದರೂ ಬೆಳೆಸ್ಕೊಂಡ್ರಿ ಅಂತ ತಿಳ್ಕೊರಿ, ನಿಜವಾಗ್ಲೂ ಜನ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ಯಾಕಂತಂದ್ರೆ ಹರ್ ಜೀವ್ ಏಕ ಆಸರಾ ಢೂಂಡ್ತಾ ಇರ್ತ. ಯಾರಿಗೆ ತಮ್ಮ ಮೇಲೆ ತಮಗೆ ಕೆಲಸ ಮಾಡೋಕೆ ಆಗ್ತಿರಂಗಿಲ್ಲ, ಯಾರಿಗೆ ಸ್ವಲ್ಪ ಹೆದರಿಕೆ ಇರ್ತಿರ್ತೈತಿ, ಮಾಡ್ತಿರ್ತೈತಿ, ಅವ್ರು ಯಾರ ಹತ್ರ ಗಟ್ಸ್ ಇರ್ತದಲ್ಲ ಅವ್ರ ಹತ್ರ ಅವ್ರು ಬರ್ತಿರ್ತಾರೆ ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ಇಲ್ಲಿ ಬಂದರೆ ನಾವು ಸ್ವಲ್ಪ ಪಾಲಿಶ್ ಹಾಕ್ಕೇನೆ ಅಂತಂದು ಹೇಳಿ. ಇದು ನನ್ನ ಜೀವನದ ಅನುಭವ, ನೀವು ಮಾಡಿ ನೋಡೋಕ್ಕೇನು ಹರ್ಕತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಫುಲ್ ಮೂನ್ ಇನ್ ಲಿಯೋ, ಗೋ ವೈಲ್ಡ್. ಜಿಂದಗಿನ ಹಮೇಶಾ ಶೇರ್ ಕಿ ತರ ಜೀನಾ ಚಾಹಿಯೆ. ಮರಣ ತೋ ಸಬ್ಕೋ ಹೇ. ಕುರಿಯಾದೀವ್ ಅಂತಂದ್ರೆ ಯಾರೇ ಕತ್ತರಿಸಿ ತಿಂತಾರೆ ನಮ್ಮನ್ನು. ಅದಕ್ಕೆ ಗೋ ವೈಲ್ಡ್. ನಮಗೇನು ಬೇಕು ಅಟ್ಲೀಸ್ಟ್ ಗೋ ವೈಲ್ಡ್ ಅಂದ್ರೆ ನಮಗೇನು ಬೇಕು ಹಂಗೆ ನಾವಿರ್ಬೋದಲ್ಲ. ಅದು ಜನರಿಗೆ ಅವ್ರಿಗೆ ಜನರಿಗೆ ಏನು ಅನ್ನಿಸ್ತೋ ಅದನ್ನು ಬಿಟ್ಬಿಡ್ರಿ. ಜನ ನೀವು ಹೆಂಗಿದ್ರು ಜನ ಒಂದು ಏನಾದರೂ ಅಂತಿರ್ತಾರೆ. ಅದ್ರ ಬದಲಾಗಿ ಒಟ್ಟು ವಿಚಾರನ ಮಾಡೋಂಗಿಲ್ಲ. ಸೊ ಇವೆಲ್ಲ ಹೆಂಗಿರುತ್ತೆ ಈಗ ಇವೆಲ್ಲ ಏನು ಕಾರ್ಡ್ಸ್ ಇವೆಲ್ಲ ಏನು ಹೇಳೋದಿಲ್ಲ. ನೀವು ಯಾವಾಗ ಸೆಲ್ಫ್ ಡಿಸಿಪ್ಲಿನ್ ಇರ್ತೈತಿ ಅವಾಗ ಗೊತ್ತಿರ್ತೈತಿ ಲೆಟ್ಟಿಂಗು ಇದು ತಂತನ ಹೋಗಿರ್ತೈತಿ. ಇವೇನದಲ್ಲ ವೈಬ್ರೇಷನಲ್ ಅಲೈನ್ಮೆಂಟ್ ಅನ್ರಿ, ಕಾಸ್ಮಿಕ್ ಅವೇರ್ನೆಸ್ ಅನ್ರಿ, ಇವೆಲ್ಲ ನಿಮಗೆ ತಂತಾನ ಗೊತ್ತಾಗಿರ್ತಾವೆ. ನಿಮಗೆ ಬೇರೆ ಅವ್ರ ಕಡೆಯಿಂದ ಏನೂ ಹೇಳಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇರೋಂಗಿಲ್ಲ ನಿಮ್ಮ ಜೀವನದೊಳಗೆ. ನೀವು ಇವನು ಫಾಲೋ ಮಾಡಿರಿ ಅಷ್ಟೇ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತಾವು ಎಷ್ಟು ಜನ ಎಲ್ಲ ನನ್ನ ವಿಡಿಯೋಸ್ ಎಲ್ಲ ಲೈಕ್ ಮಾಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ. ಇದು ಏಕಿ ಜರಿಯಾ ಹೇ ಆಪ್ಕೋ ಥ್ಯಾಂಕ್ಸ್ कहने का. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.